ನಮಸ್ಕಾರ. ಜಿಂದಗಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್ ಬಡಿಗೇರ್. ಪ್ರಕೃತಿ ಅಂದ ತಕ್ಷಣ ನಮಗೆಲ್ಲರೂ ಕೂಡ ಬಹಳಷ್ಟು ಪ್ರಶ್ನೆಗಳು ಎದ್ದು ಬಿಡುತ್ತೆ. ಯಾಕಂತಂದ್ರೆ ಈ ಪ್ರಕೃತಿ ಅನ್ನೋದರ ಮಡಿಲಲ್ಲಿ ಹಲವಾರು ರಹಸ್ಯಗಳಿದೆ, ಹಲವಾರು ರೀತಿಯಾದಂಥ ನಿಗೂಢ ಶಕ್ತಿಗಳು ಅದರಲ್ಲಿದೆ. ಆ ರಹಸ್ಯಗಳನ್ನು ನೀವು ಭೇದಿಸ್ತಾ ಹೋದರೆ ಮತ್ತಷ್ಟು ರಹಸ್ಯಗಳು ಅದರಲ್ಲಿ ಸಿಗ್ತಾ ಹೋಗುತ್ತೆ. ಅದೇ ಆದಂತಹ ನಿಗೂಢ ಶಕ್ತಿಗಳನ್ನು ಹೊಂದಿರುವಂತಹ ಮನುಷ್ಯ ಮಾಡಿಕೊಂಡಿರುವಂಥ ಯಜ್ಞ ಯಾಗಾದಿಗಳು ಹವನಗಳು ಇದನ್ನು ಕೂಡ ನೋಡಿದಾಗ ಅದರಲ್ಲೂ ಕೂಡ ಅದೇ ರೀತಿಯಾದಂಥ ನಿಗೂಢ ಶಕ್ತಿಗಳು ಇದೆ ಅನ್ನೋದನ್ನು ನಂಬ್ತಾರೆ. ಬಹಳಷ್ಟು ಜನ ನಂಬಲ್ಲ, ನಂಬಿಕೆಯ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗಿರುತ್ತೆ. ಆದರೆ ಈಗ ಯಾಕೆ ಈ ಯಾಗದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅನ್ನೋದನ್ನು ನೋಡೋದಾದರೆ, ಮಂಗಳೂರಿನಲ್ಲಿ ಈ ರೀತಿಯಾದಂಥ ಒಂದು ಯಾಗವನ್ನು ಮಾಡ್ತಾ ಇದ್ದಾರೆ. ನೋಟಿಗೂ ಮತ್ತು ಯಾಗಕ್ಕೂ ಮತ್ತು ಪ್ರಧಾನಿ ನರೇಂದ್ರ ಮೋದಿಗೆ ಏನು ಸಂಬಂಧ ಇದೆ ಅನ್ನೋ ಪ್ರಶ್ನೆಗಳು ನಮ್ಮನ್ನು ಕಾಡಕ್ಕೆ ಶುರುವಾಗುತ್ತೆ. ಇದೆಲ್ಲ ಪ್ರಶ್ನೆಗಳ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಇದೇ ಹೊತ್ತಿನ ವಿಶೇಷ ಯಾಗ ಶಕ್ತಿ ನರಸಿಂಹ ಬಲ. ಕಳೆದ ಸುಮಾರು 50 ದಿನಗಳಿಂದ ನೋಟ್ ಬ್ಯಾನ್ ಬಿಸಿ ಇಡೀ ದೇಶವನ್ನೇ ಅಲ್ಲಾಡಿಸಿದೆ. ಬ್ಯಾಂಕ್ ಮತ್ತು ಎಟಿಎಂ ಮುಂದೆ ಜನರ ಕ್ಯೂ ಕರಗುತ್ತಿಲ್ಲ. ಕಾಳಧನಿಕರ ಮನೆಯಲ್ಲಿ ಕೋಟಿ ಕೋಟಿ ಹಳೆ ಮತ್ತು ಹೊಸ ನೋಟುಗಳು ಸಿಗ್ತಾ ಇವೆ. ಬಡವರು ಕಷ್ಟವಾದ್ರೂ ಸರಿ, ಮೋದಿ ಒಳ್ಳೆಯದೇ ಮಾಡಿದ್ದಾರೆ ಎನ್ನುತ್ತಿದ್ದಾರೆ. ವಿರೋಧ ಪಕ್ಷಗಳು ಮೋದಿಯನ್ನ ವಿರೋಧಿಸಲು ತೊಡೆ ತಟ್ಟಿ ನಿಂತಿದ್ದಾರೆ. ಮೋದಿಯ ಪಕ್ಷದಲ್ಲೇ ವಿರೋಧಿಗಳಿದ್ದಾರೆ, ಆದ್ರೆ ಬಾಯಿ ಬಿಟ್ಟು ಮಾತನಾಡುವಂತಿಲ್ಲ. ಹೀಗೆ ದೇಶಕ್ಕೆ ಮತ್ತು ಭವಿಷ್ಯಕ್ಕೆ ಒಳ್ಳೆಯದನ್ನ ಮಾಡ್ತಾ ಇರುವ ಮೋದಿ ಬಗ್ಗೆ ಸಹಜವಾಗಿ ಎಲ್ಲರಿಗೂ ಹೆಮ್ಮೆ ಇದೆ. ಆದ್ರೆ ಮೋದಿಗೆ ಇದನ್ನೆಲ್ಲ ಎದುರಿಸುವ ಶಕ್ತಿ ಬೇಕಲ್ವೇ? ಅದಕ್ಕಾಗಿ ಅವರು ಉಗ್ರ ನರಸಿಂಹ ಅವತಾರವನ್ನ ಎತ್ತಲಿದ್ದಾರೆ. ಈ ಯಾಗಕ್ಕೂ ನೋಟ್ ಬ್ಯಾನ್ಗೂ ಏನು ಸಂಬಂಧ? ಮೋದಿಗಾಗಿ ಯಾಗ ಮಾಡುತ್ತಿರುವುದರ ರಹಸ್ಯ ಏನು? ಉಗ್ರ ನರಸಿಂಹ ಅವತಾರವನ್ನ ಎತ್ತಲಿದ್ದಾರಾ ಮೋದಿ? ಅಸಲಿಗೆ ಮೋದಿಗೆ ದೈವಿ ಶಕ್ತಿ ನೀಡ್ತಿರುವುದ್ಯಾಕೆ? ಅರೆರೆ, ಮೋದಿಗೂ ನರಸಿಂಹನಿಗೂ ಏನು ಸಂಬಂಧ? ನೋಟ್ ಬ್ಯಾನ್ ಬಿಸಿಯನ್ನ ಎದುರಿಸಲು ಅವರ್ಯಾಕೆ ಈ ಅವತಾರವನ್ನ ಎತ್ತಬೇಕು? ಹಾಗೆ ಮಾಡಿದ್ರೆ ಏನಾಗುತ್ತೆ? ಅಸಲಿಗೆ ಒಬ್ಬ ಮನುಷ್ಯ ನರಸಿಂಹನಾಗಲು ಹೇಗೆ ಸಾಧ್ಯ? ಈ ಎಲ್ಲ ಪ್ರಶ್ನೆಗಳು ನಿಮ್ಮಲ್ಲಿ ಏಳುವುದು ಸಹಜ. ಆದ್ರೆ ಉತ್ತರ ಇಲ್ಲಿದೆ ನೋಡಿ. ಮೋದಿ ಈಗ ಕಾಳಧನಿಕರಿಗೆ, ಉಗ್ರಗಾಮಿಗಳಿಗೆ, ನಕ್ಸಲೈಟ್ಸ್ಗಳಿಗೆ, ಭೂಗತ ದೊರೆಗಳಿಗೆ ಸಿಂಹ ಸ್ವಪ್ನವಾಗಿದ್ದಾರೆ. ಏಕಾಏಕಿ ಮಾಡಿದ ನೋಟ್ ಬ್ಯಾನ್ಗೆ ಇಂಥವರು ಬೆಚ್ಚಿ ಬಿದ್ದಿದ್ದಾರೆ. ಕತ್ತಲ ಲೋಕದ ದಂಧೆ ನಿಂತು ಹೋಗಿದೆ. ಅದನ್ನ ಎದುರಿಸುವ ಶಕ್ತಿ ಮೋದಿಗೆ ಇದೆ. ಆದ್ರೆ ಅದಕ್ಕೆ ನರಸಿಂಹನ ಅವತಾರವನ್ನೇ ಎತ್ತಲೇಬೇಕು. ಹೀಗಾಗಿ ಮನ್ಯು ಸೂಕ್ತ ಪುರಶ್ಚರಣ ಯಾಗ ಮಾಡಲಾಗಿದೆ. ರಾಜನಲ್ಲಿರುವಂಥದ್ದು ಕ್ಷಾತ್ರ ಧರ್ಮ. ಅದಕ್ಕೋಸ್ಕರವಾಗಿ ನಮ್ಮ ನರೇಂದ್ರ ಮೋದಿಗೆ ಕ್ಷಾತ್ರ ತೇಜಸ್ಸು ಅಭಿವೃದ್ಧಿ ಆಗಬೇಕು ಎಂಬಂಥ ಕಾರಣದಿಂದಾಗಿ ದೇವರನ್ನು ಮನ್ಯು ಅಂದರೆ ಕೋಪತತ್ವಕ್ಕೆ ಅಭಿಮಾನಿಯಾದಂತಹ ದೇವರನ್ನು ಮನ್ಯು ನರಸಿಂಹ ಅಂತ ಕರೆಯುವಂಥದ್ದು. ಆದ್ದರಿಂದಾಗಿ ಅಂತಹ ನರಸಿಂಹ ದೇವರನ್ನು ಉದ್ದೇಶ ಮಾಡಿಕೊಂಡು ಆ ನರಸಿಂಹ ದೇವರೇ ನಮ್ಮ ರಾಜನ ಒಳಗೆ ಇದ್ದುಕೊಂಡು ಇಡೀ ಲೋಕದಲ್ಲಿ ಬರುವಂತಹ ಶತ್ರುಗಳ ಸಂಹಾರ ಮಾಡಿ ಅವರ ಅನುಯಾಯಿಗಳಂತಹ ನಾವು ಕೂಡ ಆ ಮಂತ್ರ ಸಿದ್ಧಿಗೋಸ್ಕರವಾಗಿ ಪ್ರವೃತ್ತಿ ಮಾಡ್ತಾ ಇದ್ದೇವೆ. ಅವರ ಮಾತು ಕೇಳಿದ ಮೇಲೆ ಸ್ಪಷ್ಟ ಚಿತ್ರಣ ಕಂಡುಬರುತ್ತಿದೆ ಅಲ್ವೇ? ಹೌದು. ಕೆಲವು ದಿನಗಳ ಹಿಂದೆ ಮಂಗಳೂರಿನ ವಾಮಂಜೂರಿನ ಶ್ರೀರಾಮ ಭಜನಾ ಮಂದಿರದಲ್ಲಿ ಮನ್ಯು ಸೂಕ್ತ ಪುರಶ್ಚರಣ ಯಾಗವನ್ನ ಮಾಡಲಾಗಿದೆ. ಇದರಿಂದ ಮೋದಿಗೆ ಉಗ್ರ ನರಸಿಂಹನ ಶಕ್ತಿ ಬರುತ್ತದೆ. ಅವರ ವಿರೋಧಿಗಳು ನಾಶವಾಗ್ತಾರೆ, ಭ್ರಷ್ಟರು ದೂರ ಸರಿಯುತ್ತಾರೆ. ಮೋದಿ ಕಂಡ ರಾಮರಾಜ್ಯದ ಕನಸು ನನಸಾಗುತ್ತದೆ. ನೋಟ್ ಬ್ಯಾನ್ ಬಿಸಿ ಅನುಭವಿಸ್ತಾ ಇರುವ ಜನರಿಗೂ ಇದರಿಂದ ಒಳ್ಳೆಯದಾಗುತ್ತದೆ. ನಿಧಾನವಾಗಿ ಸ್ಥಿತಿ ಸಹಜವಾಗುತ್ತದೆ. ನರೇಂದ್ರ ಮೋದಿಯವರ ಜೀವನದಲ್ಲಿ ಅವರಿಗೆ ಆ ಶಕ್ತಿಯನ್ನು ತುಂಬಿ ಈಗ ಅವರು ಮಾಡಿದಂತಹ ಒಳ್ಳೆಯ ಕೆಲಸಕ್ಕೆ ಇರುವಂತಹ ಎಲ್ಲ ಶತ್ರು ಬಾಧೆಗಳನ್ನು ದೂರ ಮಾಡಬೇಕು. ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಈಗ ದಿವಸಗಳು ಗೊತ್ತಾಗ್ತಾ ಇದೆ. ಇನ್ನು ಮುಂದಕ್ಕೆ ಅವರು ಒಳ್ಳೆ ಕೆಲಸ ಮಾಡಬೇಕಿದ್ದರೆ ಅವರ ಹಿತಶತ್ರುಗಳು, ಅವರ ಒಟ್ಟಿಗೆ ಇರುವಂತವರು, ಅದು ಯಾವ ಪಕ್ಷ ಅದು ಅಂತ ನಾವು ಹೇಳ್ತಾ ಇಲ್ವಾ, ಇಡೀ ಭಾರತ ದೇಶದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇರಬೇಕಾದ್ರೆ ಅದಕ್ಕೆ 1000 ಜನ ವಿರೋಧಿಗಳು ಹುಟ್ಟುವುದು ಸಹಜ. ಉಗ್ರ ನರಸಿಂಹ ಆವತ್ತು ಅವತಾರ ತಾಳಿ ಹಿರಣ್ಯಕಶಿಪುವನ್ನು ಹೇಗೆ ಮಟ್ಟ ಹಾಕಿದ್ನೋ ಅದೇ ರೀತಿ ಇವರಿಗೂ ಕೂಡ ಎಲ್ಲ ಶಕ್ತಿ ಬಂದು ಈ ಯಾಗದ ಫುಲ್ ಫಲಾಪೇಕ್ಷೆ ಅವರಿಗೆ ಬಂದು ನಮ್ಮ ದೇಶವನ್ನು ಸುಭಿಕ್ಷೆ ತಗೊಂಡೋಗಿ ರಾಮರಾಜ್ಯ ಮಾಡಲಿಕ್ಕೆ
ಈ ಯಾಗದಿಂದ ಅವರಿಗೆ ಬಲ ಬಂದು ಅವರ ಶತ್ರುಗಳೆಲ್ಲ ನಾಶವಾಗಲಿ, ಈ ದೇಶ ಸುಭಿಕ್ಷೆಯಿಂದ ಇರಲಿ. ಮನ್ಯು ಸೂಕ್ತ ಪುರಶ್ಚರಣೆ ಯಾಗಕ್ಕೆ ನಮ್ಮ ವೇದಗಳಲ್ಲಿ ಉಲ್ಲೇಖವಿದೆ. ಹಿಂದೂ ಧರ್ಮದ ಪ್ರಕಾರ ರಾಜನಿಗೆ ನಾಡಿನಲ್ಲಿ ವಿರೋಧಿಗಳು ಹುಟ್ಟಿಕೊಂಡಾಗ ಅವರ ನಾಶಕ್ಕಾಗಿ ಈ ಯಾಗವನ್ನ ಮಾಡಿಸ್ತಾ ಇದ್ರು. ಹಿರಣ್ಯ ಕಶಿಪುವನ್ನು ಕೊಲ್ಲಲು ವಿಷ್ಣು ಉಗ್ರ ನರಸಿಂಹನ ಅವತಾರವನ್ನ ಎತ್ತುತ್ತಾನೆ. ಅದೇ ರೀತಿ ನರಸಿಂಹನಿಗೆ ಪೂಜೆಯನ್ನ ಸಲ್ಲಿಸಿದ್ರೆ ಶತ್ರುಗಳು ನಾಶವಾಗ್ತಾರೆ ಎನ್ನುವ ನಂಬಿಕೆ ನಮ್ಮಲ್ಲಿದೆ. ಭರ್ತಿ 2 ಗಂಟೆ ಈ ಯಾಗವನ್ನ ಮಾಡಲಾಗ್ತದೆ. ಬಹುಶಃ ಭಾರತದ ಪ್ರಧಾನಿಯೊಬ್ಬರಿಗೆ ಇಂತಹ ಯಾಗವನ್ನ ಮಾಡಿಸಿದ್ದು ಇದೇ ಮೊದಲು. ಈ ಯಾಗದಿಂದ ನಿಜಕ್ಕೂ ಮೋದಿಯ ಶತ್ರುಗಳು ನಾಶವಾಗ್ತಾರಾ? ಕಾಲವೇ ಉತ್ತರ ಹೇಳಬೇಕು. ಕರೆಂಟ್ ಅಫೇರ್ಸ್ ಬ್ಯೂರೋ, ಪಬ್ಲಿಕ್ ಟಿವಿ. ಗೊತ್ತಿಲ್ಲ ಯಾಗದಿಂದ ಯಾವ ರೀತಿಯಾಗಿ ಶಕ್ತಿಗಳು ಹೊರಹೊಮ್ಮುತ್ತೆ ಅಂತ ಹೇಳಿ. ನಾವು ಕೇಳಿದ್ದೇವೆ ಹಿಂದೆಗಳು, ವೇದಗಳು, ಪುರಾಣಗಳಲ್ಲಿ, ರಾಮಾಯಣದಲ್ಲಿ, ಮಹಾಭಾರತದಲ್ಲಿ ಈ ಯಜ್ಞ ಯಾಗಾದಿಗಳಿಂದ ಹೇಗೆಲ್ಲ ಶಕ್ತಿಗಳು ಹೊರಹೊಮ್ಮುತ್ತೆ, ಅದರಿಂದ ಏನೆಲ್ಲ ಲಾಭಗಳಾಗುತ್ತೆ, ಏನೆಲ್ಲ ನಷ್ಟಗಳಾಗುತ್ತೆ ಅನ್ನೋದನ್ನ. ಆದರೆ ಈಗ ಈ ಕಲಿಯುಗದಲ್ಲಿ ಇದರ ಪ್ರಭಾವ ಬೀರುತ್ತಾ ಅನ್ನೋ ಪ್ರಶ್ನೆ ನಮ್ಮನ್ನೆಲ್ಲ ಕಾಡಕ್ಕೆ ಶುರು ಆಗ್ಬಿಟ್ಟಿದೆ. ಅದು ಎಲ್ಲವೂ ಕೂಡ ನಂಬಿಕೆಗಳ ಮೇಲೆ ನಿರ್ಧಾರ ಆಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಮೊದಲನೇದಾಗಿ ಸಂಖ್ಯಾಶಾಸ್ತ್ರಜ್ಞರು ಜೊತೆಗೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಬಸವರಾಜ್ ಗುರುಜಿ ನಮ್ಮ ಜೊತೆಗಿದ್ದಾರೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮ ಜೊತೆಗೆ ಮಂಗಳೂರಿನಿಂದ ವಿದ್ವಾನ್ ರಘುಪತಿ ಭಟ್ರಿದ್ದಾರೆ. ಈ ಯಾಗದ ರೂವಾರಿಗಳು ಜೊತೆಗೆ ಯಾಗದ ನಿರ್ದೇಶಕರಾಗಿರುವಂತಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ರಘುಪತಿ ಭಟ್ರೆ, ನಾನು ನಿಮ್ಮಿಂದನೇ ಆರಂಭ ಮಾಡ್ತೀನಿ. ಈ ಯಾಗವನ್ನ ನಾವು ಮಾಡಬೇಕು ಅಂತ ಹೇಳಿ ಹೇಗೆ ಆರಂಭವಾಯಿತು? ಈ ಯಾಗದ ಬಗ್ಗೆ ಕಲ್ಪನೆ ಹೇಗೆ ಆರಂಭ ಆಯಿತು ಅಂತ? ಭಾರತ ಸ್ವಾತಂತ್ರ್ಯವನ್ನ ಪಡ್ಕೊಂಡು ಹಲವಾರು ಪ್ರಧಾನಮಂತ್ರಿಗಳನ್ನ ನಾವು ಕಂಡಿದ್ದೇವೆ. ಅಂತಹದ್ರಲ್ಲಿ ಇವತ್ತಿನ ದಿವಸ ದಿಟ್ಟವಾದಂತಹ ನಿರ್ಧಾರವನ್ನ ಭಾರತ ವಿಶ್ವ ಮಟ್ಟದಲ್ಲಿ ತನ್ನನ್ನು ತಾನು ಗುರುತಿಸಿಕೊಳ್ಳುವ ಹಾಗೆ ಮಾಡಿದಂತಹ ಒಂದು ವಿಶೇಷವಾದಂತಹ ಕೀರ್ತಿ ಅದು ನಮ್ಮ ಇವತ್ತಿನ ಪ್ರಧಾನಮಂತ್ರಿಗಳಾದಂತಹ ಶ್ರೀಮಾನ್ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತದೆ. ಇದಕ್ಕಿಂತ ಪೂರ್ವ ಕಾಲದಲ್ಲಿಯೂ ಕೂಡ ಬಂದಿರತಕ್ಕಂತಹ ಪ್ರಧಾನಮಂತ್ರಿಗಳು ಹಲವಾರು ಉತ್ತಮ ಕೆಲಸಗಳನ್ನು ಮಾಡಿದ್ದಾರೆ. ಇವತ್ತಿನ ದಿವಸದಲ್ಲಿ ಸಮಾಜದಲ್ಲಿ ಸಮಾಜವನ್ನ ಭ್ರಷ್ಟತೆಯಿಂದ ನಿರ್ಮುಕ್ತವನ್ನಾಗಿ ಮಾಡಬೇಕು. ಪ್ರತಿಯೊಬ್ಬ ನಾಗರಿಕನೂ ಕೂಡ ಶಾಂತಿ, ನೆಮ್ಮದಿ, ಸಹಬಾಳ್ವೆಯಿಂದ ಬದುಕಬೇಕು ಅನ್ನುವಂತಹ ಉನ್ನತವಾದಂತಹ ಧ್ಯೇಯೋದ್ದೇಶವನ್ನ ಇಟ್ಟುಕೊಂಡು ಶ್ರೀಯುತ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಸ್ಥಾನವನ್ನ ಅಲಂಕರಿಸಿದ ನಂತರದಲ್ಲಿ ತಾವು ಅವಿರತವಾಗಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಇತರ ಎಲ್ಲಾ ಪ್ರಧಾನಿಗಳನ್ನ ನಾವು ಇಷ್ಟು ಕಾಲದಲ್ಲಿ ಕಂಡರೂ ಕೂಡ ಅದಕ್ಕಿಂತ ವಿಶಿಷ್ಟವಾದಂತಹ ಒಂದು ವ್ಯಕ್ತಿತ್ವವನ್ನ ನಾವು ಇವತ್ತಿನ ಪ್ರಧಾನಿಯವರಲ್ಲಿ ನಾವು ಕಾಣ್ತಾ ಇದ್ದೀವಿ. ಎಷ್ಟೇ ವಿರೋಧಗಳು ಬಂದರೂ ಕೂಡ ತಾನು ಅಂದುಕೊಂಡದ್ದನ್ನ ಆ ಮಟ್ಟಕ್ಕೆ ಎಳೆದೊಯ್ಯುವಂತಹ ಅದಮ್ಯವಾದಂತಹ ಸಾಮರ್ಥ್ಯದ ಚಿಲುಮೆಯಾಗಿ ಏನು ನಮಗೆ ಕಂಡು ಬಂದಿದ್ದಾರೆ. ಆದ್ರಿಂದಾಗಿ ಇಂತಹ ಪ್ರಧಾನಿಯವರು ಇನ್ನು ಮುಂದಕ್ಕೂ ಕೂಡ ಭಾರತದ ಭವ್ಯ ಭವಿಷ್ಯತ್ತನ್ನ ನಿರ್ಮಾಣ ಮಾಡತಕ್ಕಂತಹ ಸಾಮರ್ಥ್ಯವುಳ್ಳವರು ಅನ್ನುವಂತಹ ನಂಬಿಕೆಯಿಂದಾಗಿ, ಆ ನಂಬಿಕೆ ನಮ್ಮ ಅನುಭವಕ್ಕೂ ಬಂದಿರುವ ಕಾರಣದಿಂದಾಗಿ ಇಂತಹ ಪ್ರಧಾನಿ ಶತ್ರುಗಳ ಯಾವುದೇ ಷಡ್ಯಂತ್ರಕ್ಕೆ ಒಳಗಾಗದೆ ಶತ್ರು ನಾಶವನ್ನ ಮಾಡತಾ ಉತ್ತಮವಾದಂತಹ ಓಜಸ್ಸನ್ನ, ಬಲವನ್ನ, ಸತ್ವವನ್ನ, ಶಕ್ತಿಯನ್ನ ವರ್ಧಿಸಿಕೊಳ್ಳುತ್ತಾ ಇನ್ನಷ್ಟು ಸಮಾಜೋದ್ಧಾರದ ಕಾರ್ಯಗಳಲ್ಲಿ ಮುನ್ನುಗ್ಗುವಂತಹ ಶಕ್ತಿ ಅವರಿಗೆ ಸಿಗಬೇಕು ಅನ್ನುವಂತಹ ಒಂದು ಅಭಿಪ್ರಾಯ ಇದ್ದಾವಾಗ ಇಲ್ಲಿಯೇ ವಾಮಂಜೂರಿನ ರಾಮಭಜನಾ ಮಂದಿರದಲ್ಲಿ ನಮ್ಮವರೇ ಆದಂತಹ ಶ್ರೀಯುತ ರವೀಂದ್ರ ನಾಯಕರು ಒಮ್ಮೆ ನನ್ನಲ್ಲಿ ಪ್ರಶ್ನೆಯನ್ನ ಮಾಡಿದರು. ಎಲ್ಲಾ ಕಡೆಯಲ್ಲೂ ಕೂಡ ಪ್ರಧಾನಿಯವರಿಗೆ ನೈತಿಕವಾದಂತಹ ಬಲವನ್ನು ತುಂಬುವಂತಹ ಕೆಲಸ ಕಾರ್ಯಗಳು ನಡೆಯುತ್ತಾ ಇವೆ, ದೈವಿಕವಾದಂತಹ ಕರ್ತವ್ಯಗಳು ಕೂಡ ನಡೆಯುತ್ತಾ ಇವೆ. ನಾವು ಕೂಡ ಏನಾದ್ರೂ ಮಾಡಬೇಕು, ನಾವೇನು ಮಾಡಬಹುದು ಅಂತ ಕೇಳಿದಾಗ ಮನ್ಯು ಸೂಕ್ತ ಪುರಶ್ಚರಣ ಹವನವನ್ನ ಮಾಡೋಣ. ತನ್ಮುಖಾಂತರವಾಗಿ ಮನ್ಯು ಸೂಕ್ತದಲ್ಲಿಯೇ ಒಂದು ಮಾತು ಬರ್ತದೆ, ಓಜಃ ಪುಷ್ಯತೆ ವಿಶ್ವಾಮಾನುಷಕ. ಓಜಸ್ಸನ್ನ ಆ ಭಗವಂತ ನಮ್ಮಲ್ಲಿ ತುಂಬುತ್ತಾನೆ, ನಮ್ಮಲ್ಲಿ ಅಲೌಕಿಕವಾದಂತಹ ಶಕ್ತಿಯನ್ನ ತುಂಬುತ್ತಾನೆ ಆ ಭಗವಂತ ನರಸಿಂಹರೂಪಿ ಅಂತ ಹೇಳಿ ಆ ಮನ್ಯು ಸೂಕ್ತದಲ್ಲೇ ಬರುವಂತಹ ಮಾತನ್ನ ನಾನು ಹೇಳ್ತಾ ಈ ಒಂದು ಪುರಶ್ಚರಣ ಯಾಗವನ್ನ ಮಾಡೋಣ ಅನ್ನುವಂತಹ ನಿರ್ದೇಶನವನ್ನಿತ್ತೆ. ಆ ನಿರ್ದೇಶನಕ್ಕೆ ಅನುಗುಣವಾಗಿ
ಸಂಪನ್ನಗೊಂಡಿತು ಈ ಮನ್ಯ ಸೂಕ್ತ ಪುರಶ್ಚರಣ ಯಾಗ. ಓಕೆ, ರಘುಪತಿ ಭಟ್ರೆ, ನೀವು ಹಾಗೆ ನನ್ನ ಜೊತೆಗೆ ಸಂಪರ್ಕದಲ್ಲಿ ನಿಮ್ಮ ಜೊತೆ ನಾನು ಕೇಳ್ತೀನಿ, ಯಾಕಂದ್ರೆ ಯಾಗದ ಬಗ್ಗೆ ಹಲವಾರು ವಿಶೇಷತೆಗಳನ್ನ ನಾನು ಕೇಳಬೇಕು. ಆದ್ರೆ ಬಸವರಾಜ ಗುರುಗಳೇ, ಈ ಯಾಗವನ್ನ ಒಳ್ಳೆಯದಕ್ಕೂ ಬಳಸಬಹುದಾ ಅಥವಾ ಕೆಟ್ಟದಕ್ಕೂ ಬಳಸಬಹುದಾ ಅಂತ? ಗೌರವನಹಳ್ಳಿ ಶ್ರೀ ಮಹಾಲಕ್ಷ್ಮಿಯೇ ನಮಃ. ತ್ರ್ಯಂಬಕಂ ಯಜಾಮಹಿಂ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಯೋ ಬಂಧನಾಮೃತಿರ್ಮಕ್ಷೀಯ ಮಾಮೃತಾತ್. ಬಹಳ ಇದು ನಾವು ಪುರಾಣಗಳಲ್ಲಿ ನೋಡ್ಕೊಂಡು ಬಂದರೂ ಸಹ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗದಲ್ಲೂ ನೋಡಕ್ ಬಂದಾಗ ಒಂದು ಪದ ನಮ್ಗೆಲ್ಲರಿಗೂ ಗೊತ್ತಾಗ್ತಾ ಇರುತ್ತೆ, ಯಾಗ, ಯಜ್ಞ, ಹವನ, ಹೋಮ ಅಂತ ಕರಿತೀವಿ. ಈ ಯಾಗ, ಯಜ್ಞ, ಹೋಮ ಅಂತ ಹೇಳಿದ್ರೆ ಭಗವಂತನನ್ನ ಸಾಕ್ಷಾತ್ಕರಿಸ್ಕೊಳ್ಳೋದು ಅಂತ. ಆದರೆ ಈ ಯಾಗಗಳಲ್ಲಿ ನಾನಾವಿಧ ಯಾಗಗಳು, ನಾನಾವಿಧ ಹೋಮಗಳು ಅಂತೇಳಿ ನಾವು ಇದನ್ನೆಲ್ಲ ಕರಿತೀವಿ. ಆದರೆ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಮನ್ಯು ಸೂಕ್ತ ಪುರಶ್ಚರಣ ಹೋಮ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ತಾ ಇದ್ದಾರೆ. ಇದನ್ನ ಒಂದು ಸಂಕಲ್ಪ ಅಂತ ಮಾಡ್ಕೋತೀವಿ. ಪ್ರತಿಯೊಂದು ಹೋಮದ ಹಿಂದೆ, ಪ್ರತಿಯೊಂದು ಪೂಜೆಯ ಹಿಂದೆ, ಪ್ರತಿಯೊಂದು ವಿಶೇಷವಾಗಿ ಭಗವಂತನ ಆರಾಧನೆ ಮಾಡ್ಕೊಳ್ಳೋಕೆ ಮುಂಚೆ ನಾವು ಸಂಕಲ್ಪ ಅಂತಿರುತ್ತೆ. ದೇವಸ್ಥಾನಕ್ಕೆ ಹೋದ್ರೆ ಒಂದು ಸಂಕಲ್ಪ, ಮರಕ್ಕೆ ಪೂಜೆ ಮಾಡ್ತಾ ಇದ್ರೆ ಅಲ್ಲೊಂದು ಸಂಕಲ್ಪ ಮಾಡ್ಕೋತೀವಿ. ಅಥವಾ ದೇಶಕ್ಕಾಗಿ ಸಂಕಲ್ಪ, ಕುಟುಂಬಕ್ಕಾಗಿ ಸಂಕಲ್ಪ, ನನಗಾಗಿ ಸಂಕಲ್ಪ, ಆಯುರಿಗಾಗಿ ಸಂಕಲ್ಪ, ಐಶ್ವರ್ಯಕ್ಕಾಗಿ ಸಂಕಲ್ಪ ಅಂತ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ರಾಜ ಪ್ರತ್ಯಕ್ಷ ದೈವ. ರಾಜನು ಪ್ರತ್ಯಕ್ಷ ದೈವ. ಆ ದೈವಕ್ಕೆ ಶಕ್ತಿಯನ್ನು ತುಂಬಿಸ್ತಕ್ಕಂತಹ ಮನ್ಯು ಸೂಕ್ತ ಪುರಶ್ಚರಣ ಹೋಮ ಅಂತ ಹೇಳ್ಬಿಟ್ಟು ಇಲ್ಲಿ ಕರಿತೀವಿ. ಹಾಗಾಗಿ ಯಾಗಗಳನ್ನ, ಹೋಮಗಳನ್ನ ನಾವು ಸಂಕಲ್ಪ ಮಾಡ್ಕೊಳ್ಳೋದ್ರಲ್ಲಿ ಹೋಗುತ್ತೆ. ಆದರೆ ಕೆಟ್ಟದ್ದು ಅಥವಾ ಕೆಟ್ಟದ್ದನ್ನು ಉಂಟು ಮಾಡಬೇಕು ಅಂತ ಮಾಡ್ತಕ್ಕಂಥದ್ದು ಕೂಡ ಆ ಕೆಟ್ಟದ್ರಿಂದ ದೇಶಕ್ಕೆ ಒಳ್ಳೇದಾಗ್ತಾ ಇದೆಯಾ? ಕೆಟ್ಟದ್ದು ನಾವು ಮಾಡ್ತಾ ಇದೀವಿ, ಯಾರಿಗೋ ಒಬ್ಬರಿಗೆ ತೊಂದರೆ ಕೊಡ್ಬೇಕು, ಆದ್ರೆ ದೇಶಕ್ಕೆ ಒಳ್ಳೇದಾಗ್ತಾ ಇದೆಯಾ? ಅದು ಒಳ್ಳೇದಾಗೋಂಗಿದ್ರೆ ಮಾತ್ರ ಆ ಸಂಕಲ್ಪ ಮಾಡ್ಕೊಳ್ಳಕ್ ಹೋದಾಗ ಅದು ಸ್ವಲ್ಪ ಮಟ್ಟಿಗೆ ಸಿದ್ಧಿಸುತ್ತದೆ. ಕೆಟ್ಟ ರಾಜ ಇರ್ತಾನೆ, ಕೆಟ್ಟ ನಾಯಕ ಇರ್ತಾನೆ, ಆ ನಾಯಕ ನಮಗೆ ತೊಂದರೆ ಸಹಿಸಕ್ ಆಗ್ತಾ ಇಲ್ಲ ಭಗವಂತ, ನಾವು ಹಾಗಾಗಿ ಈ ಯಾಗವನ್ನ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಮಾಡಬಹುದು. ಇವತ್ತು ಮಾಡಬಹುದು. ಅದು ದೇಶಕ್ಕೆ ಒಳಿತಾಗ್ಬೇಕು. ಈಗ ನಮಗೆ ಒಬ್ಬ ನಾಯಕ ಇರ್ತಾನೆ, ತುಂಬಾ ಕೀಟ. ನನಗೆ ಒಂದು ಪ್ರಶ್ನೆಗಳು ಬರುತ್ತೆ ಬಸವರಾಜ್, ನಿಮ್ ಜೊತೆಗೆ ನಾನು ಮಾತಾಡ್ತೀನಿ. ಯಾವ ರೀತಿಯಾಗಿ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ ಅಂದ್ರೆ, ಈಗ ಅವರು ಮಂಗಳೂರಲ್ಲಿ ಹೇಳ್ತಾ ಇದ್ದಾರೆ, ನಾವು ಪ್ರಧಾನಿಯವರಿಗೆ ಒಳ್ಳೆಯದಾಗಬೇಕು, ಶತ್ರುಗಳನ್ನ ನಾಶ ಮಾಡಬೇಕು ಅಂತ ಹೇಳಿ. ಶತ್ರುಗಳೇ ಈ ರೀತಿಯಾದಂತಹ ಯಾಗವನ್ನ ಮಾಡಿದಾಗ ಇಲ್ಲಿರೋರ್ನ ಅವರು ಶತ್ರುಗಳಂತಾನೆ ಕಾಣ್ತಾರೆ. ಸೊ ಇವರಿಗೆ ಅದರದ್ದು ಏನಾದ್ರೂ ನಷ್ಟ ಆಗತ್ತಾ? ಇದೆಲ್ಲದರ ಬಗ್ಗೆ ಪ್ರಶ್ನೆಗಳು ನಮ್ಮಲ್ಲಿ ಹುಟ್ಕೊಳ್ಳುತ್ತೆ. ಯಾಗ ಶಕ್ತಿ ನರಸಿಂಹ ಬಲ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ಮತ್ತೊಬ್ಬ ಅತಿಥಿ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಖ್ಯಾತ ಜ್ಯೋತಿಷಿಗಳು ಕಮಲಾಕರ್ ಭಟ್ ನಮ್ಮ ಜೊತೆಗಿದ್ದಾರೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ. ಈಗ ಚರ್ಚೆ ನಡೀತಾ ಇದ್ದು, ಎಲ್ಲವೂ ಕೂಡ ಆಯ್ತು. ಯಾಗ ಯಾಕೆ ಮಾಡಿದ್ವಿ ಅನ್ನೋದು ಅವ್ರು ಹೇಳಿದ್ದಾರೆ. ಯಾಗದಿಂದ ಒಳ್ಳೇದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು ಅಂತ ಹೇಳಿ. ಆದ್ರೆ ಪ್ರಶ್ನೆ ಬರೋದಿಲ್ಲಿ, ಈ ಯಾಗದಿಂದ ಹೇಗೆ ಒಳ್ಳೇದಾಗತ್ತೆ, ಹೇಗೆ ಕೆಟ್ಟದ್ದಾಗತ್ತೆ ಅಂತ. ಕರ್ತೃದರ್ಶನ ಮಾತ್ರ ಶಿವಫಲಂ ತತ್ಪಂಚಭೂತಾತ್ಮಕಂ ಎನ್ನುವಂತಹ ಮಾತೊಂದಿದೆ. ಒಂದು ಯಾವುದೇ ರೀತಿಯಂತಹ ಯಜ್ಞ ಯಾಗಾದಿಗಳನ್ನು ಮಾಡುವಂತಹ ಸಂದರ್ಭದಲ್ಲಿ 3 ರೀತಿಯಂತಹ ಕ್ರಿಯೆಗಳು, ಒಂದು ಯಾಂತ್ರಿಕ, ಇನ್ನೊಂದು ತಾಂತ್ರಿಕ ಮತ್ತು ಮಾಂತ್ರಿಕ ಎನ್ನುವಂತಹ ಕ್ರಿಯೆ. ಯಂತ್ರವನ್ನು ರಚಿಸಿ, ಮಂತ್ರವನ್ನು ಪಠಿಸಿ, ತಂತ್ರವನ್ನು ಗೈದಾಗ ಮಾತ್ರ ಒಂದು ಯಾಗ ಎನ್ನುವಂಥದ್ದು ಅಥವಾ ಒಂದು ದೇವತಾ ಕೈಂಕರ್ಯ ಎನ್ನುವಂಥದ್ದು ಸಂಪನ್ನಗೊಳ್ಳುತ್ತದೆ ಅಂತ. ಹಾಗಿರುವಾಗ ಒಂದು ಈ ಮನ್ಯ ಸೂಕ್ತವಿನ ಪಾರಾಯಣದಲ್ಲಿ ಒಂದು ಮಂತ್ರ ಬರುತ್ತೆ. ಸಂಸ್ಪೃಷ್ಟಂ ಧನ ಭುಭಯಂ ಸಮಾಕೃತಮಸ್ಪಭ್ಯಂ ದತ್ತ ಮರುಣಶ್ಚ ಮನ್ಯೋ ಭಿಯಂದದಾ ಹೃದಯೇಶು ಶತ್ರವಃ ಪರಾಜಿತಾಸು ಅಪನಿಲಯಂತಾಮಂತ. ಏನು ಇದರ ಅರ್ಥ? ಶತ್ರುಗಳೆಲ್ಲರೂ ಕೂಡ ಪರಾಜಯವಾಗಲಿ ಎನ್ನುವಂತಹ ದೃಷ್ಟಿ. ಹಾಗಾದರೆ ಇಲ್ಲಿ ನೀವು ನೋಡ್ಬೋದು, ಒಂದು ರೀತಿಯಂತಹ ಭಾವನೆ ಮೋದಿಯವರಿಗೆ ಒಳ್ಳೆಯದಾಗಲಿ ಎನ್ನುವಂತಹ ದೃಷ್ಟಿ. ನೀವೊಂದು ಮಾತನ ಪ್ರಶ್ನೆಯನ್ನು ಕೇಳಿದ್ರಿ, ಅಂದ್ರೆ ಇವರಲ್ಲಿ ನರಸಿಂಹನ ಶಕ್ತಿಗಳು ಇರಬಹುದಾ ಅಂತ. ಪ್ರಪಂಚಕ್ಕೆ ಯಾರ್ಯಾರು ಒಳ್ಳೆಯದನ್ನು ಮಾಡ್ತಾರೋ ಅವರೆಲ್ಲರೂ ಕೂಡ ದೇವರು ಅಂತ ಹೇಳಿ ತಪ್ಪೋದ್ರಲ್ಲಿ ನನ್ನ ನಂಬಿಕೆ. ಅದು ಇನ್ನೊಬ್ಬರು ಪ್ರಶ್ನೆ ಮಾಡುವ ಅಧಿಕಾರ ಯಾವನಿಗೂ ಇಲ್ಲ. ಅಲ್ಲ, ಈಗ ಇಲ್ಲಿ ಪ್ರಶ್ನೆ ಹುಟ್ಟೋದು ನಮ್ಗೆ ಏನು ಅಂತಂದ್ರೆ, ಈಗ ಮೋದಿಯವರಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ಯಾಗವನ್ನ ಮಾಡ್ತಾ ಇದ್ದಾರೆ. ಬಟ್ ಮೋದಿಯವರಿಗೆ ಕೆಟ್ಟದ್ದಾಗಬೇಕು ಅಂತ ಹೇಳಿ ಯಾಗ ಮಾಡಿದ್ರೆ ಆಗತ್ತಾ? ನೋಡಿ, ಭಗವಂತನ ಒಂದು ಸೇವೆ ಎನ್ನುವಂಥದ್ದೇನಿದೆಯೋ ಒಳಿತಿಗಾಗಿ ಮಾತ್ರವೇ ಮಾಡುವಂಥದ್ದು ಅಂತ. ಇದರಲ್ಲಿ ಸುಮಾರು ರೀತಿಯಂಥ ಯಜ್ಞಗಳಿದೆ. ಒಂದು ಕಾಮ್ಯ ಯಜ್ಞ, ಕಲ್ಯಾಣ ಯಜ್ಞ, ಬೇರೆ ಬೇರೆ ರೀತಿಯಂಥ ಯಜ್ಞಗಳನ್ನು ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಈ ಕಾಮ್ಯ ಯಜ್ಞ ಎನ್ನುವಂಥದ್ದೇನಿದೆಯೋ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಕಾಮನೆಗಳನ್ನು ಈಡೇರಿಸುವಂತಹ ದಿಸೆಯಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಹಾಗಾದರೆ ಕಲ್ಯಾಣ ಯಜ್ಞ ಅಂತ ಹೇಳಿದರೆ ಲೋಕದ ಒಳಿತಿಗಾಗಿ ಮಾಡುವಂತಹ ಯಜ್ಞ. ಅಂದರೆ ನಮ್ಮ ಭಾರತ ಅಂತ ಇಟ್ಟುಕೊಂಡಾಗ
ಭಾರತದ ಸರ್ವೋಚ್ಚ ಪೀಠವನ್ನು ಅಲಂಕರಿಸಿರ್ತಕ್ಕಂತಹ ಮೋದಿಯವರಿಗೆ ಒಳ್ಳೆಯದಾಗಲಿ ಅಂತ. ಮೋದಿಯವರಿಗೆ ಒಳ್ಳೆಯದಾಗಲಿ ಅಂದರೆ ಇಡೀ ರಾಷ್ಟ್ರಕ್ಕೆ ಒಳ್ಳೆಯದಾಗಲಿ ಅನ್ನುವಂತಹ ಪ್ರತ್ಯರ್ಥವನ್ನೇ ಸೂಚಿಸ್ತೇವೆ ವಿನಃ ಬೇರೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ನಮ್ಮ ವಿಶೇಷತೆಗಳಂತಿಲ್ಲ. ಬೇರೆಯವರಿಗೆ ಕೆಡಕಾಗಲಿ ಎನ್ನುವಂತಹ ದೃಷ್ಟಿಯಲ್ಲಿ ಈ ಯಾಗವನ್ನು ಮಾಡಿರುವಂಥದ್ದು ಸಾಧ್ಯವೇ ಇಲ್ಲ. ಒಮ್ಮೆಲೆ ಅವರಿಗೆ ಆಯುಷ್ಯವನ್ನು ಕೊಡಲಿ, ಅವರ ಒಂದು ಸಂಪೂರ್ಣವಾಗಿರತಕ್ಕಂತಹ ಸ್ಥಿತಿಗತಿಗಳಿಗೆ ಅಂದರೆ ಗೋಚರಿಸಿದಂತೆ ಅವರಿಗೆ ಒಳ್ಳೆಯತನಕ್ಕೆ ಯಾವುದೇ ರೀತಿಯಂತ ಕೆಡಕು ಆಗದೇ ಇಲ್ಲ ಎನ್ನುವಂತಹ ದೃಷ್ಟಿಯಲ್ಲಿ ಭಗವಂತನ ಪ್ರಾರ್ಥನೆ ಮಾಡೋದ್ರಿಂದ ತಪ್ಪೇನು ಅಂತ ನನ್ನ ಭಾವನೆ. ಓಕೆ, ಇನ್ನು ಮಂಗಳೂರಿನಿಂದ ರಘುಪತಿ ಭಟ್ರವರು ನಮ್ಮ ಜೊತೆಗೆ ಹಂಗೆ ನೇರ ಸಂಪರ್ಕಕ್ಕೆ ಇದ್ದೇ ಇದ್ದಾರೆ. ಭಟ್ರೆ, ಈಗ ನಮ್ಗೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಈ ಯಾಗದಲ್ಲಿರುವಂತಹ ವಿಶೇಷತೆಗಳೇನು ಮತ್ತೆ ಇದಕ್ಕೆ ಏನೆಲ್ಲ ಬಳಕೆಯನ್ನ ಮಾಡ್ತಾರೆ ಈ ಯಾಗಕ್ಕೆ? ರಘುಪತಿ ಭಟ್ರೆ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈ ಯಾಗದ ವಿಶೇಷತೆಗಳೇನು ಮತ್ತೆ ಹೇಗ್ ಮಾಡ್ತಾರೆ ಯಾಗವನ್ನ, ಇದ್ರಲ್ಲಿ ಏನೆಲ್ಲ ಬಳಕೆ ಆಗತ್ತೆ ಅಂತ? ನೋಡಿ, ಮನ್ಯು ಸೂಕ್ತ ಅಂತ ಹೇಳಿದ್ರೆ ಈ ಯಾಗದ ವಿಶೇಷತೆಯ ಬಗ್ಗೆ ಮೊದಲು ನಾನು ಹೇಳ್ತಾ ಹೋಗ್ತೀನಿ. ನಮಗೆ ಸಮಗ್ರವಾದಂತಹ ಋಗ್ವೇದದಲ್ಲಿ ನಾವು ಈ ಸೂಕ್ತವನ್ನ ಹುಡುಕುತ್ತಾ ಹೋದ್ರೆ ನಮಗೆ ಮನ್ಯು ಸೂಕ್ತ ಅಂತ ಎಲ್ಲಿಯೂ ಸಿಗೋದಿಲ್ಲ. ಈ ಸೂಕ್ತಕ್ಕೆ ಹೆಸರೇ ಸೇನಾ ಸಂಯೋಜನ ಸೂಕ್ತ. ಆ ನಂತರದಲ್ಲಿ ತ್ವಯಾ ಮನ್ಯೋ ಸರಥಾ ಮಾರುಜಂತೋ ಅಂತ ಹೇಳಿ ಆರಂಭವಾಗತಕ್ಕಂತಹ ಸೂಕ್ತ ಏನಿದೆ ಅದಕ್ಕೆ ಸೇನಾ ನಿರೀಕ್ಷಣ ಸೂಕ್ತ ಅಂತ ಹೇಳಿಕೊಂಡು ಹೆಸರನ್ನ ಕೊಟ್ಟಿದ್ದಾರೆ. ನಾವು ಸೇನೆಯನ್ನ ಸಂಯೋಜನೆಯನ್ನ ಮಾಡ್ತೀವಿ. ಯಾವಾಗ ಸೇನೆಯನ್ನ ಸಂಯೋಜನೆಯನ್ನ ಮಾಡ್ತೀವಿ ಅಂತ ಕೇಳಿದ್ರೆ, ಶತ್ರುವನ್ನ ಸಂಹಾರ ಮಾಡಬೇಕಿದ್ರೆ ಸೇನೆಯನ್ನ ನಾವು ಸಂಯೋಜಿಸ್ತೀವಿ. ಆ ನಂತರದಲ್ಲಿ ಸೇನಾ ನಿಯೋಜನ ಸೂಕ್ತ, ಸೇನೆಯನ್ನ ಎಲ್ಲೆಲ್ಲಿ ನಿಲ್ಲಿಸಬೇಕೋ ಅಂತಹದ್ದು ಸೇನಾ ನಿಯೋಜನೆ. ಇವಾಗ ಮೌಲ್ಯೀಕರಣವನ್ನ ಮಾಡಬೇಕಿದ್ರೆ, ನೋಟಿನ ಅಪನಗದೀಕರಣವನ್ನ ಮಾಡಬೇಕಿದ್ರೆ ಎಲ್ಲಾ ಕಡೆಯಲ್ಲಿಯೂ ಕೂಡ ರಘುಪತಿ ಭಟ್ರೆ ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೀನಿ ನಾನು. ಸರಿಯಾಗಿ ನಮ್ಗೆ ಸ್ವಲ್ಪ ನಿಮ್ಮ ಸಮಸ್ಯೆ ಆಗ್ತಾ ಇದೆ, ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೀನಿ ನಾನು. ಬಸವರಾಜ ಗುರುಗಳೇ, ಇದೆಲ್ಲ ನಾವು ನೋಡ್ತಾ ಇದ್ದೀವಿ, ಒಂದು ಕಡೆ ಯಾಗವನ್ನ ಮಾಡ್ತಾರೆ. ಬಟ್ ಯಾಗವನ್ನ ಮಾಡ್ಬೇಕಾದ್ರೆ, ಹೋಮವನ್ನ ಮಾಡ್ಬೇಕಾದ್ರೆ ಯಾರಿಗಾಗಿ ಮಾಡ್ತಾ ಇರ್ತೀವಿ ಅವರು ಅದರಲ್ಲಿ ಸ್ಥಳದಲ್ಲೇ ಇರುವಂತಹ ಅಗತ್ಯತೆ ಇದೆಯಾ ಅಥವಾ ಇಲ್ವಾ? ಇಲ್ಲಿ ಬಹಳ ವಿಶೇಷವಾಗಿ ಜಗತ್ ಸರ್ವಂ ದೈವಾಧೀನಂ, ದೈವಂ ಭಕ್ತಾಧೀನಂ ಅಂತ ಕರಿತೀವಿ. ಅಂದ್ರೆ ಭಕ್ತರ ಅಧೀನದಲ್ಲಿ ಭಗವಂತ ಇರ್ತಾನೆ. ಇಲ್ಲಿ ರಾಜ ಪ್ರತ್ಯಕ್ಷ ದೈವ ಅಂತ ಹೇಳಿದಾಗ ರಾಜನಿಗೋಸ್ಕರ ಅಲ್ಲಿ ಮಾಡ್ತಾ ಇರ್ತಕ್ಕಂತಹ ಯಾಗ ಇದಾಗಿರೋದ್ರಿಂದ ನಾನು ಆಗ್ಲೇ ಹೇಳಿದೆ, ಸಂಕಲ್ಪ ಮಾಡ್ಕೋತಾ ಇದ್ದಾರೆ. ಈ ಯಾಗದ ಉದ್ದೇಶ ಏನು? ಇಲ್ಲಿ ಮನ್ಯು ಸೂಕ್ತ ಪುರಶ್ಚರಣ ಯಾಗ ಅಂತ ಏನ್ ಕರೀತಾರೆ. ಈ ಮನ್ಯು ಸೂಕ್ತ ಅಂತ ಹೇಳ್ತಕ್ಕಂಥದ್ದು ಏನು, ಇಲ್ಲಿ ಉಂಟಾಗಿರ್ತಕ್ಕಂತಹ ಭಯದ ವಾತಾವರಣ, ಇಲ್ಲಿ ಉಂಟಾಗಿರ್ತಕ್ಕಂತಹ ನಾವು ಯಾವುದು ಸಂಕಲ್ಪ ಮಾಡಿಕೊಂಡು ಆ ರಾಜನ ಶ್ರೇಯಸ್ಸಿಗಾಗಿ ಅವರ ಜನ್ಮ ದಿನಾಂಕ ಅಥವಾ ಅವರಿಗಾಗಿ ಅವರ ಹೆಸರನ್ನ ಇಲ್ಲಿ ಉಪಯೋಗಿಸಿಕೊಂಡು ಅವರ ನಕ್ಷತ್ರ ಇದನ್ನೆಲ್ಲ ತಗೊಂಡು ನಾವು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಉಂಟಾಗಿರ್ತಕ್ಕಂಥ ಅಥವಾ ಅವರ ಹೆಸರಲ್ಲಿ ಉಂಟಾಗಿರ್ತಕ್ಕಂತಹ ಭಯ, ಅವರಿಗಾಗಿ ಉದ್ಭವ ಆಗಿರ್ತಕ್ಕಂತಹ ಶತ್ರುಗಳು, ಇವರೆಲ್ಲರೂ ದಮನ ಆಗ್ಲಿ ಅಂತ ಹೇಳಿ ಅವರಿಲ್ಲದೆ ಇದ್ರೂ ಕೂಡ ಭಕ್ತರು ಅವರ ಹೆಸರಲ್ಲಿ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಈಗ ನಾವು ದೇವಸ್ಥಾನದಲ್ಲಿ ಹೋಗ್ತೀವಿ, ಅರ್ಚನೆ ಮಾಡ್ಬೇಕಾದ್ರೆ ಮಕ್ಕಳೆಲ್ಲೋ ಇರ್ತಾರೆ, ತಂದೆ ಎಲ್ಲೋ ಇರ್ತಾರೆ, ಹುಡುಗರೆಲ್ಲೋ ಇರ್ತಾರೆ, ಫಾರಿನ್ ನಲ್ಲಿ ಮಗ ಇರ್ತಾನೆ, ಆತನ ಹೆಸರಲ್ಲಿ ಇಲ್ಲಿ ಅರ್ಚನೆ ಮಾಡಿಸ್ತಾ ಇರ್ತೀವಿ. ನಮ್ಮ ಭಾವನೆ ಏನು? ಆತನಿಗೆ ಶ್ರೇಯಸ್ಸಾಗ್ಲಿ. ಅಲ್ಲಿ ಅರ್ಚಕ ಮಾಡ್ತಾ ಇರ್ತಕ್ಕಂಥ ಅರ್ಚನೆ ಏನು? ಆ ಹೆಸರಲ್ಲಿ ಅಲ್ಲಿ ಬಂದಿರತಕ್ಕಂಥ ಹೆಸರು ಯಾವುದು, ಆ ಭಾವನೆ ಮೂಡಿರ್ತಕ್ಕಂಥ ಆ ಇಮೇಜ್ ಯಾವುದು, ಅದಾಗಿರುತ್ತದೆ. ಹಾಗಾಗಿ ಇಲ್ಲಿ ಇವ್ರು ಮಾಡ್ತಾ ಇರ್ತಕ್ಕಂಥದ್ದು ಮೋದಿಗಾಗಿ. ಜೊತೆಗೆ ನಾವು ದೇಶದಲ್ಲಿ ಸಾಮಾನ್ಯವಾಗಿ ಹಿಂದಿನಿಂದ ನೋಡ್ಕೊಂಡ್ ಬರ್ತಾ ಇದ್ದೀವಿ. ಪ್ರತಿಯೊಂದು ಕಾಲದಲ್ಲಿಯೂ ಕೂಡ ನಾವು ಕೃತಯುಗ ತ್ರೇತಾಯುಗದಲ್ಲೂ ಕೂಡ ಈ ಪ್ರಜೆಗಳು ಈ ರೀತಿಯ ಹೋಮಗಳನ್ನ ಮಾಡ್ತಾ ಇದ್ರು. ರಾಜನ ಶ್ರೇಯಸ್ಸಿಗಾಗಿ, ದೇಶದ ಶ್ರೇಯಸ್ಸಿಗಾಗಿ. ಇಲ್ಲಿ ಮನ್ಯು ಸೂಕ್ತ ಅಂತಿದೆ, ಎಷ್ಟೋ ಕಡೆ ಭೂ ಸೂಕ್ತ ಇದೆ, ಅನ್ನ ಸೂಕ್ತ ಇದೆ, ಅಗ್ನಿ ಸೂಕ್ತ ಇದೆ. ಅಂದ್ರೆ ಭೂಮಿಗೋಸ್ಕರ ಮಾಡ್ತಕ್ಕಂಥ ಹೋಮ ಕೂಡ ಇಲ್ಲಿದೆ, ಅನ್ನಕ್ಕಾಗಿ ಮಾಡ್ತಕ್ಕಂಥ ಹೋಮ ಇದೆ, ಅಗ್ನಿಗಾಗಿ ಮಾಡ್ತಕ್ಕಂಥ ಹೋಮ ಇದೆ, ರೋಗಕ್ಕೋಸ್ಕರ ಮಾಡ್ತಕ್ಕಂಥದ್ದು ಕೂಡ ಈ ಮನ್ಯು ಸೂಕ್ತದಲ್ಲಿ ಸಾಕಷ್ಟು ಹೋಮಗಳು, ವಿಧಿವಿಧಾನಗಳು ಇಲ್ಲಿದೆ. ಇಲ್ಲಿ ವಿಶೇಷ ಏನು ಅಂದ್ರೆ, ನಾವು ಯಾಗ ಮಾಡೋ ಹಿಂದೆ ನೋಡಕ್ ಹೋದಾಗ ಪ್ರಕೃತಿಯಲ್ಲಿರ್ತಕ್ಕಂಥ ಪರಮಾತ್ಮ ಎಲ್ಲಿ? ಪರಮಾತ್ಮನ ಕೃತಿಯೇ ಪ್ರಕೃತಿ, ಎಲ್ಲ ಕಡೆ ಪರಮಾತ್ಮ ಇದ್ದಾನೆ. ತಾವೇ ಹೇಳ್ತಾ ಇದ್ರಿ ಪ್ರಕೃತಿ ಎಷ್ಟು ಆಶ್ಚರ್ಯಕರವಾಗಿದೆ ಗುರುಗಳೇ ಅಂತ ಹೇಳ್ತಾ ಇದ್ರಿ ತಾವು. ಇಲ್ಲಿ ಅಗ್ನಿಯಲ್ಲಿ ಭಗವಂತನನ್ನ ಆವಾಹನೆ ಮಾಡ್ತಾ ಆ ಭಗವಂತನನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಇಲ್ಲಿ ನವವಿಧ ಭಕ್ತಿಗಳು ಬರ್ತವೆ. ಆ ಭಕ್ತಿಯಲ್ಲಿ ಇಲ್ಲಿ ಭಗವಂತನನ್ನ ಅಗ್ನಿಯಲ್ಲಿ ಆವಾಹನೆ ಮಾಡ್ತೀವಿ. ಅಗ್ನಿಯಲ್ಲಿ ಆವಾಹನೆ ಮಾಡ್ತಾ ಸಾಕ್ಷಾತ್ ನರಸಿಂಹನನ್ನ ಇಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ.
ನರಸಿಂಹ ಅಂತ ಹೇಳಿದಾಗ ಭಕ್ತ ಪ್ರಿಯ. ಆದರೆ ಶತ್ರುಗಳಿಗೆ ನರಸಿಂಹನ ಆಕಾರ ನೋಡೋಕ್ಕೂ ಆಗಲ್ಲ. ಹಿರಣ್ಯಕಶಿಪು ಕಂಬದಿಂದ ನರಸಿಂಹ ಎದ್ದು ಬಂದ ತಕ್ಷಣ ಭಯ ಆಗಿದ್ದು ಹಿರಣ್ಯಕಶಿಪಿಗೆ ಹೊರತು ಪ್ರಹ್ಲಾದನಿಗಲ್ಲ. ಆ ಪ್ರಹ್ಲಾದ ಪಕ್ಕದಲ್ಲಿದ್ರೂ ಕೂಡ ವಿಕಾರವಾದ ರೂಪ, ಅರ್ಧ ದೇಹ ಮನುಷ್ಯ, ಅರ್ಧ ದೇಹ ಸಿಂಹ. ಅದು ನೋಡಿದ ತಕ್ಷಣ ಭಯಂಕರವಾದ ದೇಹ. ಅದು ಆ ದೇಹ ನೋಡಿದ ತಕ್ಷಣ ಭಯ ಆಗಿದ್ದು ಯಾರಿಗೆ? ಹಿರಣ್ಯಕಶಿಪುಗೆ. ಪಕ್ಕದಲ್ಲೇ ಇದ್ದ ಪ್ರಹ್ಲಾದನಿಗೆ ಏನೇನೂ ಆಗಲಿಲ್ಲ. ಓಕೆ, ಎಸ್, ನಿಮ್ಮ ಜೊತೆಗೆ ನಾನು ಚರ್ಚೆಯನ್ನ ಮಾಡ್ತೀನಿ. ಆದರೆ ಇಲ್ಲಿ ಮಗದೊಂದು ಪ್ರಶ್ನೆ ನಮಗೆ ಹುಟ್ಕೊಳ್ಳೋದು, ಈ ಯಾಗವನ್ನ ಮಾಡ್ತಾರೆ, ಬಟ್ ಯಾಗದ ಲಾಭ ಹೇಗೆ ಹುಟ್ಕೊಳ್ಳುತ್ತೆ, ಏನು ಪ್ರಯೋಜನ ಆಗುತ್ತೆ ಅನ್ನೋದು ನಮ್ಮ ಮುಂದೆ ಬರುವಂಥ ಪ್ರಶ್ನೆಗಳು. ಏನೆಲ್ಲ ಆಗುತ್ತೆ? ನರಸಿಂಹ ಅವತಾರ ಅಂದ ತಕ್ಷಣ ಮೋದಿ ಅವರು ನರಸಿಂಹ ಅವತಾರವನ್ನು ತಾಳಿಬಿಡ್ತಾರ? ಅಂದರೆ ಅರ್ಧ ಭಾಗ ಮನುಷ್ಯನದಿರುತ್ತೆ, ಇನ್ನು ಅರ್ಧ ಭಾಗ ಪ್ರಾಣಿಯ ಸಿಂಹದ ರೂಪವನ್ನು ತಾಳ್ತಾರ ಅಂತೇಳಿ. ಅದಲ್ಲ, ಯಾಗದಿಂದ ಆಗುವಂಥ ಲಾಭಗಳೇನಾಗುತ್ತೆ, ಹೇಗೆ ಬದಲಾವಣೆ ಆಗುತ್ತೆ, ಹೇಗೆ ಶತ್ರುಗಳು ನಾಶ ಆಗ್ತಾರೆ, ಇದೆಲ್ಲ ಪ್ರಶ್ನೆಗಳು ನಮ್ಮ ಮುಂದೆ ಕಾಡಕ್ಕೆ ಶುರು ಮಾಡುತ್ತೆ. ನಾನು ನೇರವಾಗಿ ಮಂಗಳೂರಿಗೆ ಹೋಗ್ತೀನಿ. ರಘುಪತಿ ಭಟ್ರು ನಮ್ಮ ಜೊತೆಗೆ ಹಾಗೆ ಸಂಪರ್ಕಕ್ಕೆ ಇದ್ದಾರೆ. ರಘುಪತಿ ಭಟ್ರೆ, ನನ್ನ ಧ್ವನಿ ಕೇಳಿಸ್ತಾ ಇದ್ರಿ? ಆಗ್ಲೇ ಹೇಳ್ತಾ ಇದ್ರಿ ಇದನ್ನ ಹೇಗೆ ಮಾಡ್ತಾರೆ ಯಾಗವನ್ನ, ಏನೆಲ್ಲ ಇದರಲ್ಲಿ ಹಾಕ್ಲಾಗುತ್ತೆ ಯಾಗದಲ್ಲಿ ಅಂತ, ಬಳಸಲಾಗುತ್ತೆ ಅಂತ. ಈ ಮನ್ಯು ಸೂಕ್ತ ಅಂತ ಹೇಳಿ, ಅದೇ ಸೇನಾ ನಿರೀಕ್ಷಣ ಸೂಕ್ತ ಅಥವಾ ಸೇನಾ ಸಂಯೋಜನ ಸೂಕ್ತಕ್ಕೆ ಮನ್ಯು ಸೂಕ್ತ ಅಂತ ಹೇಳಿ ಪ್ರಧಾನವಾಗಿ ಅದನ್ನು ಹೆಸರಿಸಿದ್ರು. ಈ ಮನ್ಯು ಸೂಕ್ತ ಹವನದಲ್ಲಿ ನಾವು ಪುರಶ್ಚರಣ ವಿಧಿ ಅಂತ ಹೇಳಿ ಒಂದಿದೆ. ಪುರಶ್ಚರಣ ವಿಧಿ ಅಂತ ಹೇಳಿದ್ರೆ ಪಾದಶಃ ಪುರಶ್ಚರಣೆಯನ್ನ ಮಾಡುವಂತಹ ವಿಧಾನ. ಆ ನಂತರದಲ್ಲಿ ಪ್ರತಿಯೊಂದು ಋಕ್ಕುಗಳಿಗೆ ಒಂದೊಂದು ಮಂತ್ರವನ್ನ ಪುರಶ್ಚರಣೆಯನ್ನ ಮಾಡುವಂತಹ ವಿಧಾನ. ಪುರಶ್ಚರಣೆಯ ವಿಧಾನ 3 ರೀತಿಯಲ್ಲಿದೆ. ಅದರಲ್ಲಿ ನಾವು ಮೊನ್ನೆಯ ದಿವಸ ನಾವು ಆ ಪುರಶ್ಚರಣ ವಿಧಾನದ ಪ್ರಧಾನವಾದಂತಹ ಯಾಗವನ್ನ ನಾವು ಮಾಡಿದ್ವಿ. ಇಲ್ಲಿ ಪಾಯಸವೇ ಪ್ರಧಾನವಾದಂತಹ ದ್ರವ್ಯ. ವೈಷ್ಣವ ಹೋಮಗಳಿಗೆ ನಾವು ಪಾಯಸವನ್ನ ದ್ರವ್ಯವನ್ನಾಗಿ ನಾವು ಉಪಯೋಗವನ್ನ ಮಾಡಿಸ್ತೀವಿ. ಆ ಪಾಯಸ ದ್ರವ್ಯವನ್ನ ಪ್ರತಿಯೊಂದು ಮಂತ್ರದ ಪುರಶ್ಚರಣೆ ಮೊದಲು ನಡೆದಿರುತ್ತದೆ, ಮಂತ್ರ ಪುರಶ್ಚರಣೆ. ಆ ನಂತರದಲ್ಲಿ ಆ ಪುರಶ್ಚರಣೆಯ ದಶಮಾಂಶ ಅಂತ ಹೇಳಿದ್ರೆ 10 ಅಂಶದಷ್ಟು. ಇವಾಗ 100 ಸರ್ತಿ ನಾವು ಜಪ ಮಾಡಿದ್ರೆ ಅದರ 10ರಷ್ಟು ನಾವು ಹವನದ ಯಜ್ಞದಲ್ಲಿ ಆಹುತಿಯ ರೂಪದಲ್ಲಿ ಕೊಡಬೇಕು. ಹೀಗೆ ಯಜ್ಞ ಪ್ರಕ್ರಿಯೆಯ ನಿಯಮಗಳಿದ್ದಾವೆ. ಆ ರೀತಿಯಲ್ಲಿ ಮೊನ್ನೆ ಆ ಮನ್ಯುನಾಮಕ ಭಗವಂತ ಯಾರು ಅಂತ ಕೇಳಿದ್ರೆ ಕ್ರೋಧಶ್ಚ ರುದ್ರ ಸಂಭವ ಅಂತ ಹೇಳಿ ನಮಗೆ ಬೇರೆ ಬೇರೆ ಕಡೆ ನಮಗೆ ಪ್ರಮಾಣಗಳು ಸಿಕ್ಕಿದ್ರೂ ಕೂಡ ಪ್ರಧಾನವಾಗಿ ಕ್ರೋಧಕ್ಕೆ, ಸಿಟ್ಟಿಗೆ ಅಭಿಮಾನಿಯಾದಂತಹ ದೇವತೆ ಅದು ಲಕ್ಷ್ಮೀ ನರಸಿಂಹ. ಯಾಕೆ ಅಂತ ಕೇಳಿದ್ರೆ, ಯಾವಾಗ ಲೋಕದಲ್ಲಿ ಅನಾಗರಿಕವಾದಂತಹ ಪ್ರವೃತ್ತಿ ನಡೆಯುತ್ತದೋ ಅಥವಾ ಲೋಕದಲ್ಲಿ ದುಶ್ಚರ್ಯಗಳು ನಡೆಯುತ್ತಾ ಹೋಗುತ್ತಾವೋ ಅಂತಹ ಸಂದರ್ಭದಲ್ಲಿ ಭಗವಂತ ನರಸಿಂಹನಾಗಿ ಅವತಾರವನ್ನ ಎತ್ತಿ ಬಂದ. ಹೇಗೆ ಅಂತ ಕೇಳಿದ್ರೆ, ನಾವು ಆ ಹಿಂದಿನ ಕಥೆಗೆ ನಾವು ಹೋದ್ವಿ ಅಂತ ಆದ್ರೆ, ಆ ಹಿರಣ್ಯ ಕಶಿಪು ಅಂತ ಹೇಳಿ ಆತನ ಹೆಸರು, ಪ್ರಹ್ಲಾದನ ತಂದೆಯ ಹೆಸರು. ಹಿರಣ್ಯ ಕಶಿಪು ಅಂತ ಹೇಳಿದ್ರೆ ಅರ್ಥವೇ ಚಿನ್ನವನ್ನ ದಿಂಬನ್ನಾಗಿ ತಲೆಯಡೆಗೆ ಇಟ್ಟುಕೊಂಡು ಮಲಗಿದಂತಹ ಅಸುರ ಅಂತ ಹೇಳಿ. ಆತನಿಗೆ ಒಬ್ಬ ಅಣ್ಣನಿದ್ದ ಹಿರಣ್ಯಾಕ್ಷ ಅಂತ ಹೇಳಿ. ಆತನ ಹಿರಣ್ಯಾಕ್ಷ ಅಂತ ಹೇಳಿದ್ರೆ ಚಿನ್ನದ ಕಣ್ಣುಳ್ಳವನು ಅಂತ ಹೇಳಿದ್ರೆ ಚಿನ್ನದ ಮೇಲೆ ಕಣ್ಣಿಟ್ಟವನು ಅಂತ ಹೇಳಿ. ಇದರ ಒಂದು ಸಂದೇಶ ಏನು ಅಂತ ಕೇಳಿದ್ರೆ, ಸಂಪತ್ತನ್ನ ಬಚ್ಚಿಡತಕ್ಕಂತಹ ಪ್ರಕ್ರಿಯೆಯಲ್ಲಿ ತೊಡಗಿದವರು ಹಿರಣ್ಯಾಕ್ಷ, ಆನಂತರದಲ್ಲಿ ಹಿರಣ್ಯಕಶಿಪು. ಕೇವಲ ಅಷ್ಟ ಮಾತ್ರವಲ್ಲದೆ ಈ ಲೋಕದಲ್ಲಿ ನಾನೇ ದೇವರು ಅನ್ನುವಂತಹ ಅಹಂಕಾರ ಭರಿತನಾಗಿ ಮದೋನ್ಮತ್ತನಾಗಿ, ದೇವರಿಲ್ಲ, ನಾನೊಬ್ಬನೇ ದೇವರು, ಎಲ್ಲರೂ ನನ್ನನ್ನೇ ಆರಾಧಿಸಬೇಕು ಅನ್ನುವಂತಹ ಒಂದು ನಿಯಮವನ್ನ ಲೋಕದಲ್ಲಿ ತಂದವ, ನಾಸ್ತಿಕ ನೀತಿಯನ್ನ ತಂದವನು ಅಂತ ಹೇಳಿದ್ರು ತಪ್ಪಾಗುವುದಿಲ್ಲ. ಅಂತಹ ಆ ಹಿರಣ್ಯಕಶಿಪು ಮಗನಲ್ಲಿ ಪ್ರಶ್ನೆಯನ್ನ ಮಾಡುತ್ತಾನೆ, ದೇವರಿಲ್ಲಿ ಎನ್ನುವಂತಹ ಕಾಲಕ್ಕೆ ಪ್ರಹ್ಲಾದ ಸರ್ವತ್ರ ವ್ಯಾಪ್ತನಾದಂತಹ ಭಗವಂತ ಈ ಕಂಬದಲ್ಲೂ ಇದ್ದಾನೆ ಅಂದಾವಾಗ ನರಸಿಂಹ ರೂಪಿಯಾಗಿ ದೇವರು ಹೊರಬರುತ್ತಾರೆ. ನರಸಿಂಹ ರೂಪದಲ್ಲಿಯೂ ಕೂಡ ಒಂದು ಸಂದೇಶ ಇದೆ. ನರಸಿಂಹ ಅಂತ ಹೇಳಿದ್ರೆ ಆ ರೂಪ ಸಿಂಹದ ತಲೆ, ಮನುಷ್ಯನ ಶರೀರ. ಅಂದ್ರೆ ಹೃದಯ ಮನುಷ್ಯನದ್ದು, ತಲೆ ಅದು ಸಿಂಹದ ತಲೆ. ಅಂದ್ರೆ ಆಲೋಚನೆ ಸಿಂಹದ ಆಲೋಚನೆ, ಕ್ರೂರವಾದಂತಹ ಆಲೋಚನೆ. ಆದ್ರೆ ಹೃದಯ ಅದು ಮಾನುಷಿಕವಾದಂತಹ ಹೃದಯ. ಆದ್ರಿಂದಾಗಿ ಅಲ್ಲಿ ಪ್ರೀತಿ ವಾತ್ಸಲ್ಯಗಳು ಇದ್ದಾವೆ. ಆದ್ರಿಂದಾಗಿ ಕ್ರೂರಿಯಾಗಿರತಕ್ಕಂತಹ ಹಿರಣ್ಯಕಶಿಪುವಿನ ಎದೆಯನ್ನ ಬಗದಂತಹ ನರಸಿಂಹ ತನ್ನ ಭಕ್ತಾಗ್ರೇಸರನಾದಂತಹ ಪ್ರಹ್ಲಾದನನ್ನ ತಾನು ಅನುಗ್ರಹಿಸ್ತಾನೆ.
ಇವತ್ತಿನ ದಿವಸ ಆ ನರಸಿಂಹನಲ್ಲಿ ಇರತಕ್ಕಂತಹ ಯಾವ ಮೌಲ್ಯಗಳಿದ್ದಾವೆ ಅವು ನಮ್ಮ ಪ್ರಧಾನಿಯವರಲ್ಲೂ ಕೂಡ ನಮಗೆ ಗೋಚರಿಸ್ತಾ ಇದ್ದಾವೆ. ಯಾರು ಭ್ರಷ್ಟಾಚಾರಿಗಳಿದ್ದಾರೋ ಅವರನ್ನ ದಮನ ಮಾಡುತ್ತಾ ಇದ್ದಾರೆ, ಯಾರು ಸಾಮಾನ್ಯ ನಾಗರಿಕರಿದ್ದಾರೋ ಅವರ ರಕ್ಷಣೆಯ ಹೊಣೆಯನ್ನ ಅವರು ಹೊತ್ತುಕೊಂಡಿದ್ದಾರೆ. ಆದ್ರಿಂದಾಗಿ ಅಂತಹ ನರಸಿಂಹನಲ್ಲಿ ಇರತಕ್ಕಂತಹ ಮೌಲ್ಯಗಳು ಇನ್ನಷ್ಟು ವೃದ್ಧಿಯಾಗಬೇಕು. ತನ್ಮುಖಾಂತರವಾಗಿ ಇಂತಹ ದುಷ್ಟ ನಿಗ್ರಹ ಶಿಷ್ಟ ರಕ್ಷಣದಂತಹ ಕೆಲಸ ಕಾರ್ಯಗಳು ಈ ದೇಶದಲ್ಲಿ ನಡೆಯಬೇಕು ಅನ್ನುವಂತಹ ಉದ್ದೇಶವನ್ನಿಟ್ಟುಕೊಂಡು ನಾವು ಈ ಯಾಗದ ಒಂದು ಪ್ರಕ್ರಿಯೆಗೆ ನಾವು ತೊಡಗಿದ್ವಿ. ಇಷ್ಟು ಮಾತ್ರವಲ್ಲದೆ ಇವತ್ತಿನ ದಿವಸ ನೋಡಿ, ನರಸಿಂಹ ತಲೆ ಮಾತ್ರ, ಆಲೋಚನೆ ಮಾತ್ರ ಕ್ರೂರ, ಆದ್ರೆ ಹೃದಯ ಅದು ಮಾತ್ರ ಹೃದಯ. ಇವತ್ತಿನ ದಿವಸ ನಾವೆಲ್ಲರೂ ಕೂಡ ನರಸಿಂಹರೇ ಆಗಿದ್ದೀವಿ. ಅದು ಯಾವ ರೀತಿಯಲ್ಲಿ ಅಂತ ಕೇಳಿದ್ರೆ, ನಮ್ಮ ಶರೀರ ಮಾತ್ರ ಮಾಂಸಿಕವಾದಂತಹ ಶರೀರ, ನಮ್ಮಲ್ಲಿರತಕ್ಕಂತಹ ಹೃದಯವೂ ಕೂಡ ಸಿಂಹದ ಹೃದಯ, ಮನಸ್ಸೂ ಕೂಡ ಹೃದಯ, ಅದು ಸಿಂಹದ ಹೃದಯ, ಸಿಂಹದ ಮನಸ್ಸು ಆಗಿದೆ. ಅರ್ಥಾತ್ ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಲೋಕದಲ್ಲಿ ನಾವೆಲ್ಲಾ ಕಡೆಯಲ್ಲೂ ಕಾಣುತ್ತಾ ಇದ್ದೀವಿ, ಗೋಮುಖ ವ್ಯಾಘ್ರರನ್ನ ನಾವು ಕಾಣುತ್ತಾ ಇದ್ದೀವಿ. ಎದುರುಗಡೆ ನೋಡಬೇಕಿದ್ರೆ ಮಾನಸಿಕವಾದಂತಹ ತತ್ವ ಮೌಲ್ಯಗಳನ್ನ ಪ್ರತಿಪಾದನೆಯನ್ನ ಮಾಡ್ತಾ ಆಂತರಿಕವಾಗಿ ತಾವು ಭ್ರಷ್ಟಾಚಾರ ಇತ್ಯಾದಿಗಳಲ್ಲಿ ತೊಡಗುತ್ತಾ ದೇಶದ ಯಾವ ಉನ್ನತಿ ಇದೆ ಅದಕ್ಕೆ ಬಾಧಕವಾಗುವಂತಹ ಜನಗಳನ್ನ ನಾವು ಕಾಣುತ್ತಾ ಇದ್ದೀವಿ. ಆದ್ರಿಂದಾಗಿ ಅಂತಹದ್ದೇ ಆವತ್ತಿನ ದಿವಸ ಯಾವ ರೀತಿಯಲ್ಲಿ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ನಡೆಯಿತೋ ಅದೇ ರೀತಿಯಾದಂತಹ ವಿದ್ಯಮಾನ ಇವತ್ತು ನಡೆಯುತ್ತಾ ಇದೆ. ಇದಕ್ಕೆ ನಾವೂ ಕೂಡ ಸಾಮಾಜಿಕರಾಗಿ ರಾಜ ಪ್ರತ್ಯಕ್ಷ ದೇವತಾ, ರಾಜ ಅಂತ ಹೇಳಿದ್ರೆ ಪ್ರತ್ಯಕ್ಷನಾದಂತಹ ದೇವರಿಗೆ ಸಮಾನ. ಯಾವಾಗ ಅಂತ ಕೇಳಿದ್ರೆ ಸಾಮಾಜಿಕ ಮೌಲ್ಯಗಳನ್ನ ಎತ್ತಿ ಹಿಡಿಯುವಂತಹ ಕೆಲಸವನ್ನ ಯಾವಾಗ ರಾಜನಾದವನು ಮಾಡುತ್ತಾನೋ ಆವತ್ತಿಗೆ ಆತನೇ ದೇವರಾಗುತ್ತಾನೆ ಅಂತ ಹೇಳಿ ಅಂತಹ ದೇವತ್ವವನ್ನ ನಾವಿವತ್ತಿನ ದಿವಸ ಕಾಣ್ತಾ ಇದ್ದೀವಿ. ನರೇಂದ್ರ ಮೋದಿಯವರು ಪ್ರಧಾನಿ ಆಗುವುದಕ್ಕಿಂತ ಮೊದಲಾಗಿಯೇ ಆ ಚುನಾವಣೆಯ ಸಂದರ್ಭದಲ್ಲಿಯೂ ಕೂಡ ದೇಶದ ಎಲ್ಲೆಡೆಯಲ್ಲಿಯೂ ಕೂಡ ವೈದಿಕವಾದಂತಹ ಪ್ರಕ್ರಿಯೆಗಳು, ದೈವಿಕವಾದಂತಹ ಪ್ರಕ್ರಿಯೆಗಳು ನಡೆಯುತ್ತಾ ಬಂದವು. ಇವತ್ತಿಗೂ ಕೂಡ ಆ ಪ್ರಧಾನಿಯವರಿಗೆ ಆಯಸ್ಸು ವೃದ್ಧಿಯಾಗಲಿ, ಅವರ ಶತ್ರು ನಾಶವಾಗಲಿ ಅನ್ನುವಂತಹ ಉದ್ದೇಶದಿಂದಾಗಿ ಈ ಪ್ರಕ್ರಿಯೆಗಳು ನಡೆಯುತ್ತಾ ಇದ್ದಾವೆ. ಅದರ ಫಲಿತಾಂಶವನ್ನು ನಾವು ಕಾಣುತ್ತಾ ಇದ್ದೀವಿ. ಮೊನ್ನೆಯ ದಿವಸ ಚಹಾಕೂಟಕ್ಕಾಗಬೇಕಿದ್ರೆ ವಿರೋಧ ಪಕ್ಷಗಳೆಲ್ಲವೂ ಕೂಡ ಕೂಡಬೇಕು ಅನ್ನುವಂತಹ ಉದ್ದೇಶ ಇದ್ರೂ ಕೂಡ ಅವತ್ತಿನ ದಿವಸ ಕೆಲವು ವಿರೋಧ ಪಕ್ಷದ ನಾಯಕರುಗಳು ಒಟ್ಟಾಗಿದ್ದಾರೆ. ಆ ಪಕ್ಷದಲ್ಲಿ ಒಡಕು ಉಂಟಾಗಿದೆ. ಇದು ನರಸಿಂಹ. ಓಕೆ, ರಘುಪತಿ ಭಟ್ರೆ ಮಾತಾಡಿಸ್ತೀನಿ ನಿಮ್ಮ ಜೊತೆಗೆ. ಕಮಲಾಕರ್ ಭಟ್ರೆ, ಫಲ ಹೇಗೆ ಸಿಗ್ತಾ ಇದೆ, ಹೇಗೆ ಸಿಗುತ್ತೆ ಅನ್ನೋದು ಅದಾದ ನಂತರ ಆಗಿರುವಂಥ ಪ್ರಶ್ನೆಗಳು. ಆದರೆ ಸದ್ಯಕ್ಕಿರುವಂಥ ಪ್ರಶ್ನೆ, ಈಗ ನೋಟ್ ನಿಷೇಧಕ್ಕೂ ಕೂಡ ಈ ಯಾಗ ಏನಾದರೂ ಸಹಾಯ ಮಾಡುತ್ತಾ? ಯಾಗದಿಂದ ಏನಾದರೂ ಲಾಭ ಆಗುತ್ತಾ? ಖಂಡಿತ ನೋಟು ನಿಷೇಧಕ್ಕೂ ಈ ಯಜ್ಞಕ್ಕೂ ಯಾವುದೇ ರೀತಿಯಾದಂತಹ ಒಂದು ಸಂಬಂಧ ಇಲ್ಲವೇ ಇಲ್ಲ. ಕಾರಣ ಅಲ್ಲಿ ಇದು ಸಂಬಂಧ ಇರೋದು ಮೋದಿಯವರ ಶತ್ರುಗಳ ನಾಶಕ್ಕೆ ಮಾತ್ರ. ಶತ್ರುಗಳಿಗೆ ಅಂದ್ರೆ ಸಂಕಲ್ಪಾದಿಗಳನ್ನ ಯಾವ ರೀತಿಯಲ್ಲಿ ಗೈದಿದ್ದಾರೋ ಅದು ವಿಮರ್ಶಾತ್ಮಕವಾಗಿ ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು. ಆದರೆ ಒಂದು ಮಾತನ್ನ ರಘುಪತಿ ಭಟ್ರು ಉಚ್ಚಾರಣೆಯನ್ನು ಮಾಡಿದರು. ಅಂದ್ರೆ ಕ್ರೋಧಾಗ್ನಿ ರುದ್ರ ಸಂಭವ ಎನ್ನುವಂತಹ ಒಂದು ಮಾತನ್ನು ಹೇಳಿದಾಗ ದುಃಖವನ್ನು ಹರಿಸುವ ಎನ್ನುವಂತಹ ಅರ್ಥವನ್ನು ಕೂಡ ಸಂಸ್ಕೃತ ಕೊಡ್ತಾ ಹೋಗುತ್ತೆ. ರುದನ್ ದ್ರಾವಯೇತಿ ರುದ್ರ, ಯಾವುದು ಈ ಒಂದು ಕಣ್ಣೀರನ್ನು ಅಂದ್ರೆ ಬಡವರ ಕಣ್ಣೀರನ್ನು ಹರಿಸಬಹುದಾಗಿದೆಯೋ ಅದನ್ನು, ಅಥವಾ ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡಿದಾಗ ಬಡವರು ಅಂತ ಇಟ್ಕೋಬಹುದು, ಅಥವಾ ಮಧ್ಯಮ ಒಂದು ಸಮಾನರು ಅಂತ ಇಟ್ಕೋಬಹುದು. ಅಂಥವರ ದುಃಖವನ್ನು ಹರಿಸುವಂತಹ ಶಕ್ತಿಯನ್ನು ಕೊಡಲಿ ಎನ್ನುವಂತಹ ದೃಷ್ಟಿಯಿಂದ ರಾಜನೀತಿ ಮತ್ತು ದೈವನೀತಿ ಎನ್ನುವಂತಹ ಎರಡು ನೀತಿಗಳು ಈ ಧರೆಯಲ್ಲಿ ಕಾಣ್ತವೆ. ಪ್ರಪಂಚದಲ್ಲಿ ರಾಜನೀತಿ ಅಂದ್ರೆ ಯಾವುದೇ ಒಬ್ಬ ಪ್ರಧಾನಿ ಆಗಿರಬಹುದು, ಯಾವುದೇ ರೀತಿಯಂತ ಮುಖ್ಯಮಂತ್ರಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಬರುವಂಥದ್ದು ದೈವನೀತಿಯ ಅಡಿಯಲ್ಲಿ. ಈ ದೈವನೀತಿ ಯಾವತ್ತೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಲಿ ಎನ್ನುವಂಥದ್ದನ್ನ ರಾಷ್ಟ್ರದ ಜನ ಪ್ರಾರ್ಥನೆಯನ್ನು ಮಾಡಬೇಕಾಗತ್ತೆ. ಅದನ್ನ ಪ್ರಾರ್ಥನೆ ಎಲ್ಲೋ ಒಂದು ಕಡೆಯಲ್ಲಿ ಬಹುಶಃ ಇಲ್ಲಿಯವರೆಗೆ ನಾವು ಭಾರತದ ಇಲ್ಲಿಯವರೆಗಿನ ಇತಿಹಾಸವನ್ನು ಕಂಡಾಗ ಯಾವುದೇ ಒಂದು ರಾಜಕಾರಣಿಗಳಿಗೆ ಸ್ವಯಂ ಪ್ರೇರಿತವಾಗಿ ದೇವತಾ ಪೂಜೆಗಳನ್ನು ಮಾಡಿರುವಂಥದ್ದನ್ನು ಇಲ್ಲಿವರೆಗೆ ಕಾಣಲಿಲ್ಲ. ನೀವು ನೋಡಿರ್ಬೋದು, ನಿಮ್ಮ ಇತಿಹಾಸದ ಪುಟಗಳನ್ನು ತೆಗೆದು ನೋಡ್ತಾ ಹೋಗಿ. ಯಾರು ಕೂಡ ಅಂದ್ರೆ ನಾವೇ ಅನ್ಕೋತೇವೆ ನಮ್ಮ ಒಂದು ಆಯುಷ್ಯದಲ್ಲಿ 10 ವರ್ಷಗಳ ಆಯುಷ್ಯವನ್ನು ನರೇಂದ್ರ ಮೋದಿ ಕೊಡುವಂತ ಕೇಳ್ತೇನೆ ನನಗೆ ಅದರಲ್ಲಿ ಸಮಾಧಾನಗಳಿದೆ. ಕಾರಣ ಏನು ಅಂತ ಕೇಳಿದ್ರೆ ಈ ರಾಷ್ಟ್ರದ ಉದ್ಧಾರ ಆಗಬೇಕು ಅನ್ನುವಂಥ ದೃಷ್ಟಿಯ ವಿನಃ. ಬಟ್ ಅದರಲ್ಲಿ ಒಂದು ಪ್ರಶ್ನೆ ಕಾಡುತ್ತೆ ನನಗೆ ಕಮಲಾಕರ್ ಭಟ್ರೆ, ಬಸವರಾಜ ಗುರುಗಳೇ. ಈಗ ಮೋದಿ ಅವರಿಗೆ ಒಳ್ಳೇದಾಗಬೇಕು ಅಂತೇಳಿ ಯಾಗವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಈಗ ನಮ್ಮ ಎಕ್ಸಾಂಪಲ್ ತಗೊಳ್ಳಿ, ಈಗ ನೀವೇ ಮೋದಿ ಅಂತ ತಿಳ್ಕೊಳ್ಳಿ, ನಾನು ನಿಮ್ಮ ಶತ್ರು, ನಿಮಗೆ ಒಳ್ಳೇದಾಗಬೇಕು ಅಂತ ಹೇಳಿ ಯಾಗವನ್ನ ಮಾಡ್ತಾ ಇದ್ದಾರೆ. ಈಗ ನನ್ನ ಕಣ್ಣಿಗೆ, ಈಗ ನಿಮ್ಮ ಕಣ್ಣಿಗೆ ನಾನು ಶತ್ರು ಆಗ್ತೀನಿ, ನನ್ನ ಕಣ್ಣಿಗೆ ನೀವು ಶತ್ರು ಆಗ್ತೀರ. ಈಗ ನಾನ್ ನಿಮಗೆ ಯಾಗವನ್ನ ಮಾಡಿಸಿದ್ರೆ ನನಗೆ ಒಳ್ಳೇದಾಗಲ್ವಾ? ಇಲ್ಲ, ಇಲ್ಲಿ ಆ ಮೋದಿ ಅಂತಕ್ಕಂಥವನು ಒಬ್ಬ ವ್ಯಕ್ತಿ ಅಲ್ಲ, ಆತ ಇಡೀ ದೇಶದ ಶಕ್ತಿ. ನಮ್ಮ ಕಮಲಾಕರ್ ಭಟ್ರು ಹೇಳ್ತಾ ಇದ್ರು,
ಆತ ಆತನಿಗೆ ಯಾವುದೇ ಕ್ಯಾಸ್ಟ್ ಇಲ್ಲ, ಆತನಿಗೆ ಯಾವುದೇ ಒಂದು ಇದಕ್ಕೆ ಸೇರಿರ್ತಕ್ಕಂಥವನಲ್ಲ. ಸರ್ವರ ಏಳಿಗೆಗಾಗಿ, ಸರ್ವರ ಒಳಿತಿಗಾಗಿ ಯಾರ ನಾಶ ಆಗುತ್ತೆ ಇಲ್ಲಿ? ಶತ್ರುಗಳನ್ನು ಯಾರು? ಇಲ್ಲಿ ನೋಡಿ, ದೇಶದ ಶತ್ರುಗಳು ಇಲ್ಲ ಯಾರು ಆಗಿದ್ದಾರೆ? ಇಲ್ಲಿ ಒಂದು ವಿಶೇಷವಾದಂತಹ ಒಂದು ಇದನ್ನ ಗಮನಿಸಬೇಕು. ಪರಿತ್ಯಕ್ತನಾದಂತಹ ವ್ಯಕ್ತಿತ್ವವನ್ನು ಹೊಂದಿರುವಂತವನಿಗೆ ಮಾತ್ರವೇ ಶತ್ರುಗಳ ಪರಾಜಯ ಅಂತ ಹೇಳಿದ ಮಾತ್ರಕ್ಕೆ, ಶತ್ರುಗಳು ಅಂತ ಹೇಳಿದ್ರೆ ಮೋದಿಯವರಿಗೆ ಶತ್ರುಗಳು ಯಾರು ಇವತ್ತು? ಸಾಮಾನ್ಯರು ಮಾಡಿಕೊಳ್ಳುವಂಥದ್ದು ಯಾರು ಭ್ರಷ್ಟರಿದ್ದಾರೋ ಅವರು ಶತ್ರುಗಳು ಅಂತ. ಅವರು ಶತ್ರುಗಳು ಅಂದ್ರೆ ಇಡೀ ದೇಶದ ಶತ್ರುಗಳು ಅಂತ ಅವರನ್ನು ಪರಿಗಣನೆಯನ್ನು ಮಾಡಲೇಬೇಕಾದಂತಹ ಸ್ಥಿತಿಗತಿಗಳು ಅವರ ಕಣ್ಣಿಗೆ ಮೋದಿ ಅವರು ಶತ್ರುಗಳು ಅಲ್ಲ ಆಗಿರಬಹುದು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಯೋಚನೆ ಮಾಡಬೇಕಾದ್ದು ನ್ಯಾಯಾಂಗ ವ್ಯವಸ್ಥೆನ. ಆ ಕಾರಣಕ್ಕೆ ನಾನು ಹೇಳಿರುವಂತದ್ದು ದೈವ ನೀತಿ ಅಂತ. ಈ ದೈವ ನೀತಿಯ ಅಡಿಯಲ್ಲಿ ರಾಜನೀತಿ ಬರಬೇಕು. ರಾಜನೀತಿ ಎನ್ನುವಂಥದ್ದು ರಾಷ್ಟ್ರದ ಏಳಿಗೆಗಾಗಿ ಯಾರು ಪ್ರಯತ್ನವನ್ನು ಪಡ್ತಾನೋ, ನಿಸ್ವಾರ್ಥವಾದಂತಹ ಸೇವೆಯನ್ನು ಯಾರು ಮನಸ್ಸಿನಲ್ಲಿ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾನೋ, ಅಥವಾ ಖಾದಿಯ ಬಟ್ಟೆಯನ್ನು ಹಾಕಿಕೊಂಡು ನಿಜವಾದಂತಹ ಕಾವಿ ಮಾಡದಂತಹ ಒಂದು ಕ್ರಿಯೆಯನ್ನು ಯಾರು ಮಾಡಿರ್ತಾನೋ ಅವನಿಗೆ ಈ ದೇಶ ಒಳ್ಳೇದಾಗಲಿ ಅನ್ನುವಂಥದ್ದನ್ನು ಪ್ರತಿಯೊಬ್ಬರ ಒಂದು ಅರುಣ್ ಸರ್, ಇಲ್ಲಿ ಈ ಯಾಗದ ಹಿಂದೆ ನಾವು ಇನ್ನೂ ಸಾಕಷ್ಟು ಇವನ್ನ ಗಮನಿಸಕ್ ಹೋದಾಗ ಈ ಯಾಗ ಪರ್ಟಿಕ್ಯುಲರ್ ಆಗಿ ಹೇಳ್ತೀವಿ, ಕಮಲಾಕರ್ ಭಟ್ರು ಹೇಳಿದ ರೀತಿ ನನ್ನ ವರ್ಷನೂ ಅದೇ, ನೋಟಿಗಾಗಲ್ಲ ಇದು. ನೋಟು ಏನು ಶಾಂತಿ ಆಗ್ಬೇಕು ಅಂತ ಅನ್ನೋ ಪ್ರಶ್ನೆನೇ ಅಲ್ಲ. ಇಲ್ಲಿ ಸಾಕಷ್ಟು ನಾವು ಗಮನಿಸಕ್ ಹೋದಾಗ ಅವರ ಜನ್ಮ ಜಾತಕದಿಂದ ಶನಿ ಈಗ ಬಿಡುಗಡೆ ಆಗ್ತಾ ಇದ್ದಾನೆ. 26ನೇ ತಾರೀಕು ಈ ಬರ್ತಾ ಇರೋ 26 ಜನವರಿ 26 ಶನಿ ಬಂದು ಧನಸ್ಸಿಗೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭ ಒಂದು. ಆ ಸಂದರ್ಭೋಚಿತವಾಗಿ ಅವರಿಗೆ ಬರ್ತಕ್ಕಂಥ ಕಂಟಕಗಳು ಅಥವಾ ಟೆನ್ಷನ್ಸ್ ಕಡಿಮೆ ಆಗ್ಲಿ ಅಂತ ಒಂದಾದ್ರೆ, ಸಾಮಾನ್ಯವಾಗಿ ಪುರಶ್ಚರಣ ಯಾಗ ಅಂತ ಕರೆಯಕ್ ಹೋದಾಗ ಆ ಪುರಶ್ಚರಣ ಅಂದ್ರೆ ಮತ್ತೆ ಮತ್ತೆ ಬರ್ಲಿ ಅಂತ ಪಠಿಸು, ಮತ್ತೆ ಪಠಿಸು ಅಥವಾ ಮತ್ತೆ ಅವ್ರು ಪ್ರಧಾನಮಂತ್ರಿ ಆಗ್ಲಿ ಅಂತಕ್ಕಂಥ ಸಂಕಲ್ಪ ಕೂಡ ಇಲ್ಲಿದೆ. ಮತ್ತೆ ಇನ್ನೊಂದ್ಸರಿ ಪ್ರಧಾನಮಂತ್ರಿ ಆಗಿ ಬರ್ಲಿ ಅಂತಕ್ಕಂತಹ ಭಾವನೆ ಕೂಡ ಇಲ್ಲಿ ಇರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಈ ನೋಟುಗಳಿಗೂ ಅದಕ್ಕೂ ಸಂಬಂಧನೇ ಇಲ್ಲ. ಆಮೇಲೆ ಎರಡನೇದೇನು ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ಪ್ರೇಯರ್ ಕ್ಯಾನ್ ಚೇಂಜ್ ಫೇಟ್ ಅಂತೀವಿ. ಮನುಷ್ಯನ ಎಲ್ಲ ವಿಧಿಯನ್ನು ಕೂಡ ಪ್ರಾರ್ಥನೆ ಅಂತಕ್ಕಂಥದ್ದು ಚೇಂಜ್ ಮಾಡುತ್ತೆ. ಪ್ರಾರ್ಥನೆಯಿಂದ ಬದಲಾವಣೆಗಳಾಗುತ್ತೆ. ನಿಮ್ ಜೊತೆ ನಾನು ಮಾತಾಡ್ತೀನಿ. ರಘುಪತಿ ಭಟ್ರ ಅವ್ರದ ಕೊನೆಯ ಕಮೆಂಟ್ ಅನ್ನ ಪಡ್ಕೊಳ್ತೀನಿ. ರಘುಪತಿ ಭಟ್ರೆ, ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ? ನೋಡಿ, ಮನ್ಯು ಸೂಕ್ತ ಪುರಶ್ಚರಣ ಯಾಗದಲ್ಲಿ ಒಂದು ಮಾತು ಬಂತು, ಶತ್ರು ನಾಶ, ಅದಕ್ಕೋಸ್ಕರವಾಗಿ ಈ ಯಾಗ ಅಂತ ಹೇಳಿ. ನಾವಿಲ್ಲಿ ಆಲೋಚನೆಯನ್ನ ಮಾಡಬೇಕಾದ್ದು, ಸರ್ವರೂ ಕೂಡ ಭಗವತ್ ಸೃಷ್ಟ ಬಂದಂತಹ ಪ್ರಪಂಚದಲ್ಲಿ ಇರುವವರು ನಾವೆಲ್ಲರೂ ಕೂಡ. ಹಾಗಿರಬೇಕಿದ್ರೆ ಇಲ್ಲಿ ಶತ್ರು ನಾಶ ಅಂತ ಹೇಳಿದ್ರೆ, ನಾಶ ಶಬ್ದಕ್ಕೆ ಅರ್ಥ ನಶ ಅದರ್ಶನೆ ಅಂತ ಹೇಳಿ. ಅದರ್ಶನತ್ವವನ್ನ ಹೊಂದುವಿಕೆ ಏನಿದೆ ಅದು ನಾಶ ಅಂತ ಹೇಳಿ. ಸಾಯೋದು ಅನ್ನುವಂತಹದ್ದು ಸಾಮಾನ್ಯವಾಗಿ ನಾವು ಭಾಷಿಕವಾಗಿ ನಾವು ಪ್ರಯೋಗ ಮಾಡುವಂತಹ ಶಬ್ದ. ಆದ್ರೆ ಸಂಸ್ಕೃತದಲ್ಲಿ ಶತ್ರು ನಾಶ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣದಿರುವಿಕೆ, ಭ್ರಷ್ಟಾಚಾರ, ಅದು ಸಮಾಜದ ಶತ್ರು. ಅದರ ನಾಶ ಅಂತ ಹೇಳಿದ್ರೆ ಅದರ ನಿರ್ಮೂಲನೆ ಅಂತ ಹೇಳಿ ಅರ್ಥ. ಅದೇ ರೀತಿಯಲ್ಲಿ ಶತ್ರು ನಾಶ ಅಂತ ಹೇಳಿದ್ರೆ ಶತ್ರುಗಳಿಗೂ ಕೂಡ ಒಳ್ಳೆಯ ಮನಸ್ಸನ್ನು ಕೊಟ್ಟು ಭಗವಂತ ನೀನು ಪ್ರೇರೇಪಿಸು, ಉತ್ತಮವಾದಂತಹ ಕೆಲಸಕ್ಕೆ ಬರತಕ್ಕಂತಹ ವಿಘ್ನಗಳನ್ನ ನೀನು ಸರ್ವರಲ್ಲಿಯೂ ಕೂಡ ವಿರೋಧ ಅಭಿಪ್ರಾಯವನ್ನ ಹೊಂದಿರುವವರಿಗೂ ಕೂಡ ಸದಬುದ್ಧಿಯನ್ನ ಇತ್ತು ಅವರ ಮನಸ್ಸನ್ನ ಪ್ರಚೋದಿಸು ಅಂತ ಹೇಳಿ. ಯಾಕೆ ಅಂತ ಕೇಳಿದ್ರೆ ಆ ಮಂತ್ರದಲ್ಲಿಯೇ ಒಂದು ಮಾತು ಬರ್ತದೆ, ಪಾಹಿನೋ ಮನ್ಯೋ ತಪಾಸ ಸಜೋಷ, ನಮ್ಮೆಲ್ಲರನ್ನೂ ಕೂಡ ಪಾಹಿ ರಕ್ಷಿಸು ಅಂತ ಹೇಳಿ ಅಲ್ಲಿಯೇ ನಾವು ಕೇಳಿಕೊಳ್ತೀವಿ, ಎಲ್ಲರನ್ನೂ ರಕ್ಷಿಸಿ ನೀನು. ಅದರ ಜೊತೆಗೆ ಯಾವ ರೀತಿಯಲ್ಲಿ ರಕ್ಷಿಸಬೇಕು ಅಂತ ಕೇಳಿದ್ರೆ ಸನ್ಮಾರ್ಗದಲ್ಲಿ ಪ್ರವೃತ್ತಿ ಮಾಡುವಂತಹ ಸದಬುದ್ಧಿಯನ್ನ ಕೊಡುವ ಮುಖಾಂತರವಾಗಿ ಸರ್ವರನ್ನೂ ರಕ್ಷಿಸು ಅಂತ ಹೇಳಿ. ಯಾಕೆ ಕೇಳಿದ್ರೆ ಭರತ ಭೂಮಿ ಅದು ಉದಾರ ಚರಿತಾನಂತೂ ವಸುಧೈವ ಕುಟುಂಬಕಂ ಅನ್ನುವಂತಹ ಉದಾತ್ತವಾದಂತಹ ಧ್ಯೇಯವನ್ನ ಲೋಕಕ್ಕೆ ವಿಶ್ವಕ್ಕೆ ಇತ್ತಂತಹ ವಿದ್ವಾನ್ ರಘುಪತಿ ಭಟ್ರೆ, ಇದೆಲ್ಲದರ ಉದ್ದೇಶ, ಈ ಯಾಗದ ಎಲ್ಲ ಉದ್ದೇಶ ಇರೋದಿಷ್ಟೇ, ಕೇವಲ ಮೋದಿ ಅವರು ನರಸಿಂಹ ಅವತಾರವನ್ನ ತಾಳೋದಲ್ಲ, ದೇಶಕ್ಕೆ ಒಳಿತ ಆಗಬೇಕು, ಕೆಟ್ಟದ್ದು ಹೊರಗಡೆ ಹೋಗಬೇಕು ಅನ್ನೋದು ಮಾತ್ರ ಇವು ಯಾಗದ ಉದ್ದೇಶ. ಹೌದು, ದೇಶಕ್ಕೆ ಒಳಿತಾಗಬೇಕು ಅಂತಾದ್ರೆ ಮೋದಿಯಂತಹ ನಾಯಕರಿಗೆ ಶಕ್ತಿಯನ್ನ ಬಲವನ್ನ ತುಂಬುವಂತಹ ಪ್ರಯತ್ನ ನಮ್ಮಿಂದ ಆಗಬೇಕು. ಅದು ಭಗವಂತ ಆ ಚೈತನ್ಯವನ್ನ ಕೊಡ್ಲಿ ಅನ್ನುವಂತಹ ಉದ್ದೇಶ. ಓಕೆ, ವಿದ್ವಾನ್ ರಘುಪತಿ ಭಟ್ರೆ, ಇಷ್ಟೊತ್ತು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ. ಥ್ಯಾಂಕ್ ಯು ಸೋ ಮಚ್. ಯಾಗದ ಬಗ್ಗೆ ಹಲವಾರು ಮಾಹಿತಿಯನ್ನ ಕೂಡ ಕೊಟ್ಟಿದ್ದೀರಾ. ಎಸ್, ಅತಿಥಿಗಳ ಜೊತೆಗೆ ಮತ್ತೆ ಮಾತಾಡ್ತೀನಿ. ಈಗ ಮತ್ತೊಬ್ಬ ಅತಿಥಿ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಮಂಗಳೂರಿನಿಂದ, ರವೀಂದ್ರ ನಾಯಕ್ ಅಂತ ಹೇಳಿ. ಅವರು ಈ ಯಾಗದ ಪ್ರಧಾನ ಕಾರ್ಯದರ್ಶಿಗಳು ಕೂಡ. ಕಾರ್ಯಕ್ರಮಕ್ಕೆ ಸ್ವಾಗತ ರವೀಂದ್ರ ನಾಯಕ್ ಅವರೇ. ನಮಸ್ಕಾರ. ನಿಮ್ ಜೊತೆಗೆ ಮಾತಾಡ್ತೀನಿ ನಾನು. ಕಮಲಾಕರ್ ಭಟ್ರೆ, ನಮ್ಗೆ ಇಷ್ಟೊಂದೆಲ್ಲ ಚರ್ಚೆ ಮಾಡಿದ್ವಿ, ಆದ್ರೆ ನಮ್ಗೆ
ಸಿಗುವಂತ ಉತ್ತರ ಸಿಗ್ತಾ ಇಲ್ಲ. ಈ ಯಾಗವನ್ನ ಹಿಂದೆ ಹೇಗ್ ಮಾಡ್ತಾ ಇದ್ರು, ಈಗ ಹೇಗ್ ಮಾಡ್ತಾರೆ, ಯಾಗಕ್ಕೆ ಬಳಕೆ ಆಗುವಂತ ವಸ್ತುಗಳೇನು, ಯಾಕಕ್ಕಾಗಿ ಆ ವಸ್ತುಗಳನ್ನ ಬಳಕೆ ಮಾಡ್ತಾರೆ? ನೋಡಿ, ಬೇರೆ ಬೇರೆ ರೀತಿಯಾದಂತಹ ಪ್ರಕ್ರಿಯೆಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಪ್ರಧಾನವಾದಂತಹ ಒಂದು ಯಾಗದಲ್ಲಿ ಪ್ರಧಾನವಾಗಿ ಪಾಯಸವನ್ನು ಬಳಕೆ ಮಾಡ್ತಾರೆ. ಇದರಲ್ಲಿ ವೈಜ್ಞಾನಿಕವಂತಹ ಕಾರಣಗಳು ಕೂಡ ಒಳಗೊಂಡಿದೆ. ಜೊತೆಗೆ ಅಪಮಾರ್ಗ ಸಮಿತಿಗಳನ್ನು ಕೂಡ ಒಂದು ಉಪಯೋಗಿಸುವಂತಹ ಪ್ರಕ್ರಿಯೆ. ಅಪಮಾರ್ಗ ಅಂತ ಹೇಳಿದ್ರೆ ಉತ್ತರಣೆಯ ಕಡ್ಡಿ, ಆಜ್ಯ, ಹಾಗೆ ಬೇರೆ ಬೇರೆ ರೀತಿಯಂತಹ ಪ್ರಕ್ರಿಯೆಗಳು. ಇವೆಲ್ಲದರ ಉದ್ದೇಶಗಳಿಷ್ಟೇ, ಸಂಪೂರ್ಣವಾಗಿರುವಂತಹ ನಮ್ಮ ಸ್ಥಿತಿಗತಿಗಳನ್ನು ಸರಿಯಾಗದಂತಹ ಕ್ರಮದಲ್ಲಿ ಪಾಲಿಸಿಕೊಳ್ಳಲಿ ಎನ್ನುವಂತಹ ದೃಷ್ಟಿಯಿಂದ ಜಪ, ದಶಾಂಶ ಹವನ, ದಶಾಂಶ ತರ್ಪಣ ಅಂತ. ಜಕಾರೋ ಜನ್ಮ ವಿಚ್ಛೇದ ಪಕಾರ ಪಾಪನಾಶನ ಜನ್ಮಕರ್ಮಹರೋ ಯಸ್ಮಾತ್ ತಸ್ಮಾತ್ ಜಪ ಇತಿ ಸ್ಮೃತಃ ಅಂತ. ಜಪ ಅಂದರೆ ಜನನ ಹಾಗೂ ಮರಣದ ಸಂಕೇತವನ್ನು ಸೂಚಿಸುವಂಥದ್ದು ಅಂತ. ಜಪವನ್ನು ಮಾಡಿದ್ದಂತಹ ದಶಾಂಶದಲ್ಲಿ ಹವನ, ಹವನದ ದಶಾಂಶ ತರ್ಪಣಾದಿಗಳನ್ನು ಗೈಬೇಕು ಎನ್ನುವಂಥದ್ದು ವೇದವಿಧಿ. ಹಾಗಾಗಿ ಈ ಜಪವನ್ನು ಮಾಡುವುದರಿಂದ ಅಥವಾ ಜಪದ ಹವನವನ್ನು ಮಾಡುವುದರಿಂದ ಪ್ರಾಕೃತಿಕವಾದಂತಹ ಸಮತೋಲನವನ್ನು ಕೂಡ ಕಾಪಾಡಿಕೊಳ್ಳಬಹುದು. ಓಝೋನ್ ಪರದೆಯಂತಹ ಪರದೆಗಳನ್ನು ಕೂಡ ಮಾಡಿದಂತಹ ಯಜ್ಞದಿಂದ ಹೋದಂತಹ ಧೂಮ ಅದನ್ನು ಕವರ್ ಮಾಡುತ್ತೆ ಎನ್ನುವಂಥದ್ದು ನಾವು ಹೇಳಿದಂಥ ಮಾತಲ್ಲ, ನಿಜವಾದಂಥ ವಿಜ್ಞಾನಿಗಳು ಒಪ್ಪಿಕೊಂಡಂತಹ ಮಾತು. ಹಾಗಾಗಿ ಅಲ್ಲಿ ಬಳಸುವಂಥದ್ದು ಏನು ಅಂತ ಕೇಳಿದ್ರೆ ಗೋಘೃತ, ಗೋವಿನ ತುಪ್ಪವನ್ನು ಬಳಸೋದ್ರಿಂದ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರುತ್ತೆ, ಅಥವಾ ಈ ಒಂದು ಪರಿಸರದ ಮೇಲೆ ಅದ್ಭುತವಂತ ಒಂದು ಸಮಾಧಾನ ಅಥವಾ ಸಂತೋಷವನ್ನು ಪಡ್ಕೊಳ್ಬೋದು. ಎಲ್ಲ ರೀತಿಯಂಥ ಪ್ರಕೃತಿಯ ಒಂದು ಮಲಿನವಾದಂಥ ಪ್ರಕೃತಿಯನ್ನು ಸರಿದೂಗಿಸಬಹುದು ಎನ್ನುವಂಥ ದೃಷ್ಟಿಯಿಂದ ಗೋಘೃತ, ಗೋವಿನಿಂದ ತಯಾರು ಮಾಡಿದಂತಹ ತುಪ್ಪವನ್ನು ಬಳಸುವಂತಹ ಪ್ರಕ್ರಿಯೆ. ಈ ಪಾಯಸಾದಿ ದ್ರವ್ಯಗಳನ್ನು ಸಮರ್ಪಣೆ ಮಾಡೋದ್ರಿಂದ ದೈವಿಕ ಭಾವನೆಯನ್ನು ನೋಡಿದಾಗ ದೇವರಿಗೆ ಸಂತೃಪ್ತಿಯನ್ನು ಪಡಿಸಿದಂತಹ ಭಾವನೆ ಒಂದು ಕಡೆನಲ್ಲಾದರೆ, ಇನ್ನೊಂದು ವಾತ ಮತ್ತು ಪಿತ್ತಾದಿ ರೋಗಗಳನ್ನು ಈ ಪಾಯಸ ಎನ್ನುವಂತಹ ದ್ರವ್ಯ ಒಂದು ನಿವಾರಣೆಯನ್ನು ಮಾಡುತ್ತೆ ಎನ್ನುವಂತಹ ದೃಷ್ಟಿಯನ್ನು ಆಯುರ್ವೇದದವರು ಇದನ್ನು ಪ್ರಚುರಪಡಿಸ್ತಾ ಹೋಗ್ತಾರೆ. ಇದರ ಅರ್ಥ ಇಷ್ಟೇ, ಲೋಕದ ಕಲ್ಯಾಣಕ್ಕಾಗಿ ಇದೊಂದು ಕಾಮ್ಯ ಯಜ್ಞ ಎನ್ನುವುದರಲ್ಲಿ ಯಾವುದೇ ರೀತಿಯಂಥ ಒಂದು ಸಂದೇಹ ಇಲ್ಲವೇ ಇಲ್ಲ. ಓಕೆ, ಇನ್ನು ಬಸವರಾಜ ಗುರುಗಳೇ, ಒಬ್ಬ ವ್ಯಕ್ತಿಯಲ್ಲಿ ನರಸಿಂಹನ ಅವತಾರವನ್ನ ತುಂಬೋಕ್ ಸಾಧ್ಯ ಆಗತ್ತಾ? ಈಗ ಮೋದಿ ಅವರನ್ನ ನರಸಿಂಹ ರೂಪದಲ್ಲಿ ನಾವು ನೋಡೋಕೆ ಸಾಧ್ಯನಾ ಅಂತ? ಆ ವ್ಯಕ್ತಿ ನಮ್ಮ ದೇಶದ ಪ್ರಧಾನಿ, ಜೊತೆಗೆ ನಮ್ಮ ರಾಜ, ನಮಗೆ ನಾಯಕ, ಅಥವಾ ನಾವು ಏನು ನಮ್ಮ ತಂದೆ ಅಂತೆಲ್ಲ ಇಡೀ ದೇಶವೇ ಅವರನ್ನ ಸ್ತುತಿಸುತ್ತದೆಯೋ ಅವರಲ್ಲಿ ಸಾಕಷ್ಟು ಶಕ್ತಿಗಳಿರಬೇಕು. ಸೃಷ್ಟಿ ಸ್ಥಿತಿ ಲಯಕಾರಕರಾದಂತಹ ಬ್ರಹ್ಮ ವಿಷ್ಣು ಮಹೇಶ್ವರರ ಶಕ್ತಿ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸೃಷ್ಟಿ ಸ್ಥಿತಿ ಲಯವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಅವರಲ್ಲಿರಬೇಕು. ಸಾಕ್ಷಾತ್ ನಾರಸಿಂಹ ಅಂತ ಹೇಳಿದಾಗ ನಾವು ವಿಷ್ಣುವಿನ ದಶಾವತಾರಗಳಲ್ಲಿ 4ನೇ ಅವತಾರ. ಆ 4ನೇ ಅವತಾರವೇ ವಿಷ್ಣು ಏನು ನರಸಿಂಹನ ಅವತಾರ ಎತ್ತಾರೆ. ಆ ನರಸಿಂಹನ ಅವತಾರ ಯಾಕೆ ಎತ್ತಾರೆ ಅಂದ್ರೆ, ದುಷ್ಟತೆ, ದುಷ್ಟ ಬುದ್ಧಿ ಅಥವಾ ಕೆಟ್ಟತನ ಜಾಸ್ತಿ ಆದಾಗ ಪ್ರಹ್ಲಾದನಿಗೆ ವಿಧಿನೇ ಇಲ್ಲ. ಆ ಸಮಯದಲ್ಲಿ ಭಕ್ತನ ಮೊರೆಯನ್ನ ಕೇಳಿ ಬೇರೆ ದಾರಿ ಇಲ್ಲದೆ ಅವತಾರ ಎತ್ತಿ ಬರ್ತಾರೆ. ಹಾಗೆ ಅದೇ ರೀತಿ ದೇಶದಲ್ಲಿ ಭ್ರಷ್ಟಾಚಾರ ಆಗ್ಬೋದು, ಕೆಟ್ಟದ್ದಾಗ್ಬೋದು, ಏನೋ ಎಲ್ಲರಿಗೂ ಒಳಿತು ಮಾಡ್ತಕ್ಕಂತಹ ಕೆಲವು ಸಂಕಲ್ಪಗಳನ್ನು ಮಾಡಿಕೊಂಡಾಗ ಅವನ್ನ ಈಡೇರಿಸೋಕಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ಇದೂ ಒಂದು ಶಕ್ತಿ ಅವರಲ್ಲಿ ಬರುತ್ತೆ. ಭಕ್ತರ ಮುಖಾಂತರ ಪ್ರಾರ್ಥನೆ ಮಾಡಿ ಆ ಶಕ್ತಿಯನ್ನು ಕೂಡ ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ನಾವು ಹೇಳ್ತೀವಿ, ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ಉಗ್ರಂ ವೀರಂ ಮಹಾವಿಷ್ಣು ಅಂತ ಹೇಳಿದ್ರೆ ತುಂಬಾ ಶಾಂತಿ ಸ್ವರೂಪ. ಆದರೆ ಉಗ್ರ ಸ್ವರೂಪ ಅಂತ ಹೇಳಿದ್ರೆ ಅದಕ್ಕೆ ಸಾಟಿ ಇಲ್ಲದ್ದು, ಅದು ಸಾಟಿ ಇಲ್ಲದೆ ಇರ್ತಕ್ಕಂತಹ ರೂಪ ಅದು. ಆ ರೂಪ ಏನು ಅಂತ ಹೇಳಿದ್ರೆ, ಯಾವುದು ಎಲ್ಲರಿಗೂ ಒಳಿತಾಗುವುದಕ್ಕೋಸ್ಕರ ಅದರ ಮೇಲೆ ಪ್ರಹಾರ ಬೀರ್ತಾರೋ ಅದು ಗ್ಯಾರಂಟಿ ಜಯ ಆಗತ್ತೆ ಅಂತಕ್ಕಂತಹ ಅಂಶ. ಜೊತೆಗೆ ಇವ್ರದು ನಾಕ್ಷರ, ನರೇಂದ್ರ ಮೋದಿ, ನರಸಿಂಹ ನೋಡಿ, ಇವೆಲ್ಲ ಸ್ವಲ್ಪ ಪೂರಕವಾಗಿ ಎಲ್ಲ ಬರ್ತಾ ಇರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ನರಸಿಂಹ, ನರೇಂದ್ರ, ಅಕ್ಷರ ಇದು ಸ್ವಲ್ಪ ಜಾಸ್ತಿ. ಅನ್ನತಕ್ಕಂಥ ಅಕ್ಷರ ಯಾವಾಗ ಅಂತ ಹೇಳಿದ್ರೆ ದುಷ್ಟಶಕ್ತಿ ಬೆಳೆದು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದೈವಶಕ್ತಿ ಪ್ರತಿಯೊಬ್ಬನಿಗೂ ಬೇಕೇ ಬೇಕು. ಯಾರಿಗೆ ದೈವಶಕ್ತಿ ಇಲ್ವೋ ಅವ್ರು ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಆ ಅಂಶ ಕೂಡ ಇವರಲ್ಲಿ ಇರಬಹುದು. ಓಕೆ, ರವೀಂದ್ರ ನಾಯಕ್ ಅವರು ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಎಷ್ಟೆಲ್ಲ ಇದರಲ್ಲಿ ಭಾಗಿಯಾಗಿದ್ರು ಯಾಗದ ಬಗ್ಗೆ, ಮತ್ತೆ ಏನ್ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಾಯ್ತು? ಕೇವಲ ನರೇಂದ್ರ ಮೋದಿ ಅವರು ನರಸಿಂಹ ಅವತಾರವನ್ನ ತಾಳಬೇಕು, ಒಳ್ಳೆಯದನ್ನ ಮಾಡಬೇಕು ಅನ್ನೋದು ಅಷ್ಟೇ ಪ್ರಾರ್ಥನೆ ಆಗಿದ್ದ, ಅಥವಾ ಅಲ್ಲಿರುವಂತ ಆಗಮಿಸಿರುವಂತ ಜನರಲ್ಲಿ ಏನಾದ್ರೂ ಪ್ರಾರ್ಥನೆಯನ್ನ ಮಾಡಿಸ್ಲಾಯ್ತಾ ಅಂತ? ಅಲ್ಲಿ ಯಾಗದಲ್ಲಿ ಜನರ ಹತ್ರ ಪ್ರಾರ್ಥನೆ ಕೂಡ ಮಾಡಿಸಲಾಯ್ತು ಅಂತ ಹೇಳಿದ್ರೆ ನೀವು ನೋಡಬಹುದು. ಆ ಯಾಗದ ಮಧ್ಯಕಾಲದಲ್ಲಿ ಎಲ್ಲಾ ನಾವು ಯಾಗದ ಇಲ್ಲಿ ಭಾಗಿಯಾದವರು 24 ನಮಸ್ಕಾರಗಳನ್ನು ಮಾಡ್ತಾ ಆ ಯಾಗದ ಪುಣ್ಯ ಫಲವನ್ನು ಬಂದವರು ಕೂಡ ಪಡೆದು ಅವರಲ್ಲಿ ಇರುವಂತಹ ಹಿರಣ್ಯ ಕಶುಬುವನ್ನು ಕೂಡ ನಾಶ ಮಾಡಿ ಅಂತ ಹೇಳಿದ್ರೆ, ಖಾಲಿ ಮೋದಿ ಅವ್ರದ್ದು ಮಾತ್ರ ಅಲ್ಲ ಅಂತ ಹೇಳಿದ್ರೆ, ಎಲ್ಲರ ಮನದೊಳಗೂ ಎಲ್ಲರ ಜೀವದೊಳಗೂ ದೇಹದೊಳಗೂ ಹಿರಣ್ಯ ಕಶುಬು ಎನ್ನುವಂತಹ ರಾಕ್ಷಸ ಪ್ರವೃತ್ತಿ ಇರ್ತದೆ. ಅದು ಎಲ್ಲವೂ ನಾಶ ಆಗಬೇಕು.
ಅದೇ ರೀತಿ ಮೋದಿಯವರಿಗೆ ಯಾರೆಲ್ಲ ಶತ್ರುಗಳಿದಾರೋ ಅದು ಕೂಡ ನಾಶ ಆಗಿ ಅವರಿಗೂ ಕೂಡ ನರಸಿಂಹ ಬಲ ಬರಬೇಕು. ಮತ್ತೆ ಅವರು ಮಗದೊಮ್ಮೆ ಈ ದೇಶವನ್ನ ಆಳ್ಲಿಕ್ಕೆ ಸದೃಢ ಆಗಿ ಅವರಿಗೆ ಯಾವುದೇ ರೀತಿಯ ತೊಂದರೆಗಳ ಆಗಬಾರದು ಎನ್ನುವ ದೃಷ್ಟಿಯಲ್ಲಿ ಈ ಯಾಗವನ್ನು ನಡೆಸಲಾಗಿದೆ. ಅಂದ್ರೆ ಮುಂದಿನ ಚುನಾವಣೆಯ ಪೂರ್ವವಾಗಿ ಅವ್ರಿಗೊಂದು ಶಕ್ತಿ ಬರಲಿ ಅನ್ನೋದು ಯಾಗನ ಅಂತ. ಅಲ್ಲ, ಮುಂದಿನ ಚುನಾವಣೆ ಅಂತ ಹೇಳಿದ್ರೆ ನೋಡಿ, ಒಂದು ಈಗ ಪರ್ಯಾಯ ನಾಯಕ ಇಲ್ಲದಂತಹ ಸಮಯದಲ್ಲಿ ನಮ್ಮ ದೇಶವನ್ನು ಆಳುವವರು ಅಂತವರೇ ಆಗಬೇಕು ನೋಡಿ. ಆ ಅಂತವರು ಆಗಬೇಕಿದ್ರೆ, ಅವರು ಇಂಥ ದೃಢ ನಿರ್ಧಾರವನ್ನು ತಗೊಳ್ಬೇಕಿದ್ರೆ ನಮಗೆ ಅಂತವರು ಇನ್ನೂ ಬೇಕು ಅಂತ ಹೇಳುವುದು ನಾವು ಸಹಜ ತಾನೆ. ಅಂತ ಹಾಗಿರುವಾಗ ಚುನಾವಣಾ ದೃಷ್ಟಿ ಮಾತ್ರ ಅಲ್ಲ, ಅವರು ನಿರಂತರವಾಗಿ ನಮಗೆ ಬೇಕು, ನಮ್ಮ ದೇಶಕ್ಕೆ ಬೇಕು ಎನ್ನುವ ಉದ್ದೇಶ. ಓಕೆ, ನಿಮ್ಮ ಜೊತೆಗೆ ನಾನು ಚರ್ಚೆಯನ್ನು ಮಾಡ್ತೀನಿ. ಆದರೆ ಅವಾಗಿಂದನೂ ಚರ್ಚೆ ಮಾಡ್ತಾ ಇದ್ದೀನಿ, ಒಂದು ಪ್ರಶ್ನೆಗೆ ಉತ್ತರ ನನಗೆ ಸಿಗ್ತಾ ಇಲ್ಲ. ನಾನು ಒಬ್ಬ ವ್ಯಕ್ತಿಗೆ ಹಿತವಾಗಿದ್ರೆ ಇನ್ನೊಬ್ಬನಿಗೆ ಶತ್ರುವಾಗಿರ್ತೇನೆ. ಹಾಗಾಗಿ ಹಿತ ಮತ್ತು ಶತ್ರುವಿನಿಗೆ ಒಬ್ಬರಿಗೊಬ್ಬರಿಗೆ ಆಗಲಿಲ್ಲ ಅಂದರೆ ಅವ್ರಿಗೂ ಕೂಡ ಯಾಗವನ್ನು ಮಾಡಿಸ್ಬೋದು, ಇವ್ರಿಗೂ ಯಾಗವನ್ನು ಮಾಡಿಸ್ಬೋದು. ಯಾರಿಗೆ ಪ್ರಯೋಜನ ಆಗುತ್ತೆ? ಅರ್ಥ ಆಗ್ತಿಲ್ಲ. ಈ ಪ್ರಶ್ನೆಗೆ ಉತ್ತರ ಇನ್ನೂ ಕೂಡ ಸಿಗ್ತಾ ಇಲ್ಲ. ಕಮಲಾಕರ್ ಭಟ್ರು ಏನಾದರೂ ಉತ್ತರ ಕೊಡ್ತಾರಾ ಕೇಳ್ತೀನಿ. ಕಮಲಾಕರ್ ಭಟ್ರೆ, ನಾನು ಬ್ರೇಕಿಗೆ ಹೋಗ್ಬೇಕಾದ್ರೆ ಒಂದು ಪ್ರಶ್ನೆ ನನ್ನನ್ನು ಅವಾಗಿಂದನೂ ಕೂಡ ಕಾಡ್ತಾ ಇದೆ, ಚರ್ಚೆ ಆರಂಭ ಮಾಡಿದಾಗಿಂದನೂ. ಈಗ ನೀವು ನನಗೆ ಮಿತ್ರ ಆದರೆ ನಾನು ನಿಮಗೆ ಶತ್ರು ಆಗಿರ್ತೀನಿ ಅಂತ ತಿಳ್ಕೊಳ್ಳಿ. ನಾನು ಮಿತ್ರ ಆದರೆ ನೀವು ನಂಗೆ ಶತ್ರು ಆಗಿರ್ತೀರ. ನೀವು ಯಾಗ ಮಾಡಿಸ್ತೀರಾ, ನಾನು ಯಾಗ ಮಾಡಿಸ್ತೀನಿ. ಅದ್ರ ಫಲ ಎಲ್ಲಿ ಸಿಗುತ್ತೆ ಅಂತ? 100ಕ್ಕೆ 100ರಷ್ಟು ಸಿಕ್ಕೇ ಸಿಗುತ್ತೆ. ನಾನು ಇಂಟೆನ್ಷನ್ ಇಟ್ಕೊಂಡಿದ್ದು ನಾನು ನಿಮ್ಮ ಮೇಲೆ ಕೆಟ್ಟದ್ದಾಗಬೇಕು ಅಂತ, ನೀವು ಒಳ್ಳೇದನ್ನ ಇಟ್ಕೊಂಡು ನನ್ನ ಮೇಲೆ ಯಾಗ ಮಾಡಿಸಿದ್ರೆ ಯಾರಿಗೆ ಫಲ ಸಿಗುತ್ತೆ, ಯಾರಿಗೆ ಫಲ ಸಿಗೋದಿಲ್ಲ. ನೋಡಿ, ನ್ಯಾಯ ಮಾರ್ಗ ಎನ್ನುವಂಥದ್ದಕ್ಕೆ ಮಾತ್ರವೇ ಬಲ. ಆ ಕಾರಣದಿಂದಲೇ ಸತ್ಯಮೇವ ಜಯತೆ. ನಮ್ಮ ವಿಧಾನಸೌಧದಲ್ಲಿ ಅದು ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ, ಅದರ ಬೋರ್ಡ್ ಅಂತೂ ನಾವು ನೋಡ್ತೇವೆ, ಸತ್ಯಮೇವ ಜಯತೆ ಅಂತ. ನ್ಯಾಯ ಎಲ್ಲಿದೆಯೋ ಆ ನ್ಯಾಯಕ್ಕೆ ಜಯ ಎನ್ನುವಂಥದ್ದು. ಇಲ್ಲಿ ಅದ್ಭುತವಂತ ಪ್ರಶ್ನೆಯನ್ನು ಕೇಳಿದ್ರಿ. ಅಂದ್ರೆ ಒಬ್ಬ ಶತ್ರುವಾಗಿದ್ದವನು ನಾನು ನಿಮ್ಮ ಮೇಲೆ ಯಾವುದೋ ರೀತಿ ಅಂತ ನೀವು ಭ್ರಷ್ಟಾಚಾರಿಗಳು ಅಂತ ಇಟ್ಕೊಂಡ್ರೆ, ನಾನು ನ್ಯಾಯ ಮಾರ್ಗದಲ್ಲಿ ಇದ್ದೀನಿ ಅಂತ ಅನ್ನುವಂತಹ ದೃಷ್ಟಿ ಇದ್ರೆ, ನಾನು ನಿಮ್ಮ ಮೇಲೆ ಅಥವಾ ನನಗೆ ಬಲವಾಗಲಿ ಅನ್ನುವಂತಹ ದೃಷ್ಟಿಯಿಂದ ಬೇರೆ ಯಾರು ಯಾಗಾದಿಗಳನ್ನು ಮಾಡಿದ್ರೆ ಖಂಡಿತವಾಗಿ ಕೂಡ ನನಗೇ ಬಲ ವಿನಃ ಕಾರ್ಯ ಇಷ್ಟೇ. ರಾಷ್ಟ್ರದ್ರೋಹವನ್ನ ಮಾಡದಂತಹ ವ್ಯಕ್ತಿಯಾಗಿ ಸ್ವಾರ್ಥಕ್ಕೆ ಅದು ಯಾವುದೇ ರೀತಿಯಂತಹ ಫಲಾಪೇಕ್ಷೆಯನ್ನು ಇಟ್ಟುಕೊಳ್ಳದಂತಹ ಪಕ್ಷದಲ್ಲಿ ಯಾಗದ ಫಲ ಈ ನರೇಂದ್ರ ಮೋದಿ ಅವರಿಗೆ ಖಂಡಿತವಾಗಿ ಲಭಿಸುತ್ತೆ. ಹಂಗಲ್ಲ, ಈಗ ನಿಮಗೆ ಒಂದಿಷ್ಟು ಹಿತ ವ್ಯಕ್ತಿಗಳು ಇರ್ತಾರೆ, ನಿಮ್ಮ ಒಳ್ಳೆ ಬಯಸೋರು ಇರ್ತಾರೆ, ನನಗೂ ಒಳ್ಳೆಯವನ್ ಬಯಸೋರು ಇರ್ತಾರೆ. ನಾನು ಎಷ್ಟೇ ಕೆಟ್ಟವನಾಗಿದ್ರು ಕೂಡ ನನಗೆ ಒಳ್ಳೆಯ ಬಯಸುವಂತ ಜನ ಇರ್ತಾರೆ. ನನಗೋಸ್ಕರ ಯಾಗ ಮಾಡಿದ್ರೆ ಅದು ನನಗೆ ಫಲ ಸಿಗಲ್ವಾ? ಖಂಡಿತವಾಗಿ. ಹೇಗೆ ಅಂತ ಕೇಳಿದ್ರೆ ಯಾವಾಗ ಸಿಗುತ್ತೆ ಎನ್ನುವಂಥದ್ದು ಬಹಳ ಪ್ರಶ್ನೆ. ರಾಷ್ಟ್ರ ಅಥವಾ ವ್ಯಕ್ತಿಗತವಾಗಿ, ಮನತನಾಗತವಾಗಿ, ಗ್ರಾಮಗತವಾಗಿ, ದೇಶಗತವಾಗಿ ಅಥವಾ ರಾಜ್ಯಗತವಾಗಿ ಯಾವುದೇ ರೀತಿಯಾದಂತಹ ಸ್ವಾರ್ಥವನ್ನು ಬಳಸಿಕೊಳ್ಳದಂತಹ ಪ್ರಕ್ರಿಯೆಗಳನ್ನು ನೀವಿಟ್ಕೊಂಡ್ರೆ ನಿಮಗೆ ಯಾರು ನಿಮ್ಮ ಒಂದು ಹಿತೈಷಿಗಳು ಮಾಡಿದಂತಹ ಯಜ್ಞದ ಫಲ ನಿಮಗೆ ಲಭಿಸುತ್ತೆ. ಆಮೇಲೆ ಅದೇ ನಾನು ಮೇಲ್ನೋಟಕ್ಕೆ ಮಾತ್ರವೇ ಬಹಳ ಅಂದ್ರೆ ಒಳ್ಳೆಯ ವ್ಯಕ್ತಿಯಂತೆ ನಟಿಸಿ ನನ್ನ ಒಳಗೆ ಇರಬಾರ್ದಂತಹ ಎಲ್ಲ ರೀತಿಯಾದಂತಹ ಪ್ರಕ್ರಿಯೆಗಳನ್ನು ನಾನು ಇಟ್ಟುಕೊಂಡ್ರೆ ಯಾವ ಯಾಗದ ಫಲಗಳು ಕೂಡ ಇನ್ಕ್ಲೂಡಿಂಗ್ ನರೇಂದ್ರ ಮೋದಿ ಅವರಿಗೆ ಆದ್ರೂ ಕೂಡ ಸಿಗೋದಿಲ್ಲ. ಇದನ್ನ ನಾವು ಅವ್ರ ಮೇಲ್ನೋಟಕ್ಕೆ ಒಳ್ಳೆಯದು ಅಂತ ಹೇಳಿ ಕೆಟ್ಟದ್ದು ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಅವ್ರಿಗೂ ಲಾಭ ಆಗಲ್ಲ, ಯಾವ ಕಾರಣಕ್ಕೂ ಸಿಗೋದಿಲ್ಲ. ದೇವತೆಗಳು ಯಾವತ್ತೂ ಕೂಡ ದೇವತೆ ಯಜ್ಞ ಯಾಗಾದಿಗಳು ಏನಿದೆ ಅಂತ ಕೇಳಿದ್ರೆ ಲೋಕದ ಕಲ್ಯಾಣವೇ ವಿನಃ ಲೋಕದ ವಿನಾಶಕ್ಕೆ ಖಂಡಿತವಾಗಿಲ್ಲ. ಯಾವುದೇ ಕಾರಣಕ್ಕೆ ಸ್ವಾರ್ಥದ ಮನೋಭಾವವನ್ನು ಇಟ್ಟುಕೊಂಡು ಬೇರೆಯವರನ್ನ ನಾನು ಹಾಳು ಮಾಡ್ತೇನೆ ಅಂತೇಳಿ ಹೊರಟಂತಹ ಪಕ್ಷದಲ್ಲಿ ನಾನೇ ಹಾಳಾಗ್ತೇನೆ ಅನ್ನುವಂಥದ್ದನ್ನ ಅರ್ಥಕೊಳ್ಳೇಬೇಕಾಗುತ್ತೆ ಪ್ರತಿಯೊಬ್ಬರು ಕೂಡ. ಓಕೆ ಬಸವರಾಜ್ ಗುರುಗಳೇ, ಬಂದೆ ನಿಮ್ಗೆ ತಗೊಂಡ್ಬಿಡ್ತೀನಿ. ಅವ್ರಿಗೆ ಕೊನೆಯದಾಗಿ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ನಾನು. ರವೀಂದ್ರ ನಾಯಕ್ ಅವರ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈ ಯಾಗವನ್ನ ಇದು ಮೊದಲನೇದಾಗಿ ಮಾಡ್ತಾ ಇದ್ದಿದ್ದ ಅಥವಾ ಹಿಂದೆಯೂ ಕೂಡ ಯಾಗವನ್ನ ಮಾಡ್ಕೊಂಡು ಬಂದಿದ್ರ ಮೋದಿ ಅವರಿಗೋಸ್ಕರ? ಮುಂದೆಯೂ ಕೂಡ ಈ ಯಾಗ ಮುಂದುವರಿಯುತ್ತಾ? ಈ ಯಾಗ ಇದರ ಹಿಂದೆ ಈ ಯಾಗ ನಡೀಲಿಲ್ಲ, ಆದರೆ ಅವರಿಗೋಸ್ಕರ ಅವರು ಚುನಾವಣೆಯಲ್ಲಿ ಗೆದ್ದು ಬರಬೇಕು ಅಂತೇಳಿ ಚಂಡಿಕಾ ಯಾಗ, ಅಲ್ಲಲ್ಲಿ ಭಜನಾ ಮಂದಿರಗಳಲ್ಲಿ ಭಜನಾ ಕಾರ್ಯಕ್ರಮಗಳು, ಮತ್ತೆ ರುದ್ರ ಪಠಣಗಳು, ಇಂಥದೆಲ್ಲ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ಆದ್ರೆ ಈ ಸರಿ ಅವರಿಗೊಂದು ನರಸಿಂಹ ಬಲ ಬರಲಿ ಅಂತೇಳಿ ಈ ಮನ್ನಿ ಸೂಕ್ತ ಪುರಸ್ಕಾರ ನಮ್ಮ ಗುರುಗಳು ಹೇಳಿದಾಗೆ ನಾವು ಅವರ ಹತ್ರ ಕೇಳಿದಾಗ ಈ ಯಾಗ ಮಾಡಿ ಅಂತೇಳಿ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಮಾಹಿತಿ ಮಾಡಿದ ಇದು ನಾವು ಮಾತ್ರ ಮಾಡಿದ್ದಲ್ಲ, ನೆನಪಿಟ್ಕೊಳ್ಳಿ. ಈಗ ಮೊನ್ನೆ ತಾನೇ ಕೊಲ್ಲೂರಿನಲ್ಲಿ ಕೂಡ ಅವರಿಗೋಸ್ಕರ ಚಂಡಿಕಾ ಯಾಗ ಆಗಿದೆ. ಕೆಲವೊಂದು ಭಜನಾ ಮಂದಿರಗಳಲ್ಲಿ 108 ದಿವಸದ ಭಜನಾ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಮತ್ತೆ ಪ್ರತಿಯೊಂದು ರುದ್ರ ದೇವಸ್ಥಾನದಲ್ಲಿ ರುದ್ರ ಪಾರಾಯಣಗಳು ನಡೀತಾ ಇದ್ದಾವೆ. ಅಂತ ಹೇಳಿದ್ರೆ ಎಲ್ಲಾ ಕಡೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ, ಎಲ್ಲಾ ಕಡೆಗಳಲ್ಲಿ ನಮ್ಮ ದೇಶದ ಪ್ರಧಾನಿ ಸುಭದ್ರವಾಗಿರ್ಲಿ, ಅವರಿಗೆ ಯಾವುದೇ ತೊಂದರೆಗಳು ಆಗಬಾರ್ದು. ಯಾಕಂದ್ರೆ ಇದೊಂದು ದಿಟ್ಟ ನಿರ್ಧಾರಕ್ಕೆ ಸಹಜವಾಗಿ ಎಲ್ಲಾ ಹಿತಶತ್ರುಗಳು, ನಮ್ಮಲ್ಲಿರುವವರು, ಹೊರಗಿನವರು, ಎಲ್ಲರೂ ಒಂದು ಹಿತಶತ್ರುಗಳು ಹುಟ್ಟುತ್ತಾರೆ. ಆಗಿರ್ಬೇಕಾದ್ರೆ ಆ ಹಿತಶತ್ರುಗಳನ್ನು ಮಟ್ಟ ಹಾಕ್ಬೇಕಂತ ಹೇಳಿದ್ರೆ ಅವರ ಒಳಗೆ ನರಸಿಂಹನ ಅವತಾರವನ್ನು ನಾವು ತಾಳಿಸ್ಬೇಕು. ಹಾಗಿರುವಾಗ ಅವರಿಗೆ ಆ ಶತ್ರುಗಳು ಯಾರು ಬಾಧೆ ಕೊಡಬಾರದು. ಇನ್ನು ಮುಂದಕ್ಕೂ ಕೂಡ ನಾವು ಇದನ್ನೀಗ ನನಗೆ ಆಲ್ರೆಡಿ ಈಗ ಬಾಂಬೆಯಿಂದ ಎಲ್ಲ ಫೋನ್ ಬಂದಿದೆ.
ಇಂಥ ಯಾಗಗಳನ್ನು ಅಲ್ಲಿ ಕೂಡ ಮಾಡಬೇಕು ಅಂತ ಅವರು ನಮ್ಮ ಬಳಿ ಈ ಪುರೋಹಿತರನ್ನು ಕರ್ಕೊಂಡು ಬನ್ನಿ ಅಂತ ಕೂಡ ಹೇಳಿದ್ದಾರೆ. ನಾವೀಗ ಒಂದೊಂದು ಚೂರು ದಿವಸದಲ್ಲಿ ಇದರ ಕಾರ್ಯಕ್ರಮಗಳನ್ನು ರೂಪುರೇಷೆ ಮಾಡಿ ಇದನ್ನು ಮಹಾರಾಷ್ಟ್ರಕ್ಕೂ ಕೂಡ ವಿಸ್ತರಣೆ ಮಾಡುವುದರಲ್ಲಿ ಇದ್ದೇವೆ. ಯಾಕಂತೇಳಿದ್ರೆ ಈ ದೇಶದ ಪ್ರಧಾನಿ ನಮ್ಗೆ ಯಾವತ್ತೂ ಸ್ಥಿರವಾಗಿರ್ಬೇಕು, ಸುಖವಾಗಿರ್ಬೇಕು, ಇನ್ನಷ್ಟು ಕಾಲ ಈ ದೇಶವನ್ನು ಆಳಿ ಈ ರಾಮರಾಜ್ಯ ಮಾಡಬೇಕು ಅಂತ ಹೇಳುವಂಥದ್ದು ಒಂದೇ ನಮ್ಮದು ಕನಸು. ಓಕೆ, ರವೀಂದ್ರ ನಾಯಕ್ ಅವರು ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದಗಳು. ಎಸ್ ಬಸವರಾಜ ಗುರುಗಳೇ, ನರಸಿಂಹನ ಅವತಾರನೇ ಯಾಕೆ ಬೇಕು ಅನ್ನೋ ಪ್ರಶ್ನೆ ಬಹಳ ಜನ ಇರ್ತಾರೆ. ರಾಮರಾಜ್ಯ ಆಗ್ಬೇಕು ಅಂದ್ರೆ ರಾಮ ಬರಬೇಕು ಅಂತ ಹೇಳ್ತಾರೆ. ಬಟ್ ಇಲ್ಲಿ ನರಸಿಂಹನ ಅವತಾರವನ್ನ ಎತ್ತಿ ರಾಮರಾಜ್ಯವನ್ನ ಹೇಗೆ ನಿರ್ಮಾಣ ಮಾಡಕ್ ಸಾಧ್ಯ ಅಂತ? ಅಲ್ಲ, ಇಲ್ಲಿ ಒಬ್ಬ ರಾಜ ಆಗಿರ್ತಕ್ಕಂಥವನಿಗೆ ಕೇವಲ ಸಾತ್ವಿಕ ಗುಣಗಳಿದ್ರೆ ಸಾಲದು. ರಜೋಗುಣ, ತಮೋಗುಣ, ಮೂರೂ ಗುಣಗಳ ಸಮ್ಮಿಶ್ರಣ ಅದರಲ್ಲಿ ಇರಬೇಕು. ರಾಜ ಆಗಿರ್ತಕ್ಕಂಥವನಿಗೆ ಕ್ಷತ್ರಿಯ ಗುಣಗಳು ಇರಬೇಕು. ರಾಜ ಆಗಿರ್ತಕ್ಕಂಥ ರಾಮನೂ ಕೂಡ ಎಲ್ಲೋ ಒಂದ್ ಕಡೆ ಸಾತ್ವಿಕತೆಯ ಪ್ರತೀಕ ಅಂತ ಹೇಳಿದ್ರು ಕೂಡ ಅದರಲ್ಲೂ ಕೂಡ ಕ್ಷಾತ್ರಿಯ ಗುಣಗಳು ಮೈಗೂಡಿಸ್ಕೊಂಡಿದ್ವು. ಆ ಮೈಗೂಡಿಸ್ಕೊಂಡಿರ್ತಕ್ಕಂಥ ಯಾವ ಸಂದರ್ಭಕ್ಕೆ ಯಾವ ಬತ್ತಳಿಯಲ್ಲಿ ಯಾವ ಬಾಣವನ್ನು ಹೂಡಬೇಕು, ಯಾವುದನ್ನು ಹಾಕಬೇಕು ಅಂತ ರಾಜನಿಗೆ ಸರ್ವ ವಿದ್ಯೆಗಳು ಇರಬೇಕು. ಹಾಗಾಗಿ ಜೊತೆಗೆ ನೀವು ಇನ್ನೊಂದು ಪ್ರಶ್ನೆ ಏನ್ ಗೊತ್ತಾ, ನಾವು ಪುರಾಣಗಳಲ್ಲಿ ನೋಡಕ್ ಹೋದಾಗ ಈಗ ರಾವಣ ಅಂತ ಹೇಳಿದಾಗ ನಮಗೆ ಭಯಂಕರವಾಗಿ ಆತನ ಬಗ್ಗೆ ಒಂದು ನೆಗೆಟಿವಿಟಿ ಏನೋ ಬರುತ್ತೆ ಅಂತ. ಅದೇ ರಾವಣನಿಗೆ ಸಾಕ್ಷಾತ್ ಶಿವನೇ ಅನುಗ್ರಹ ಮಾಡಿ ವರವನ್ನು ಕೂಡ ಕೊಟ್ಟ. ಈ ಯಾಗಗಳನ್ನ ದುಷ್ಟ ಜನಗಳು ಕೂಡ ಮಾಡೋಕೆ ಅವಕಾಶಗಳಿದೆ. ನಾವು ದುಷ್ಟ ಜನಗಳು ಅಂತ ಏನು ಟೈಟ್ಲ್ ಹಾಕೊಂಡಿರಲ್ಲ, ಆದ್ರೆ ಅವ್ರು ಮಾಡೋಕೆ ಅವಕಾಶ ಇದೆ. ಆದ್ರೆ ಯಾಗದ ಫಲ ಏನು? ಫಲ ಸಿಗಲ್ಲ. ಫಲ ಬೇಕು. ಫಲ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಈಗ ಪುತ್ರಕಾಮೇಷ್ಟಿ ಯಾಗ ಮಾಡಿದ್ರು, ಹಾಗೇನೆ ಈಗ ವಾಜಪೇಯಿ ಯಾಗ ಅಂತ ಮಾಡ್ತಾರೆ, ಹಾಗೆ ಧನ್ವಂತರಿ ಯಾಗ ಅಂತ ಮಾಡ್ತಾರೆ, ಸಾಕಷ್ಟು ಮಳೆಗೋಸ್ಕರ ಯಾಗ ಮಾಡ್ತಾರೆ. ಸಾಕಷ್ಟು ಮಳೆ ಬರಲಿಲ್ಲ ಅಂದ್ರೆ ವರ್ಷ ಪೂರ್ತಿ ಯಾಗಗಳು ಮಾಡ್ತಾ ಇರ್ತಾರೆ. ಅಲ್ಲಿ ಸಂಕಲ್ಪ ಏನು? ಮಳೆಗೋಸ್ಕರ ಅಂತ. ಆದ್ರೆ ಯಾವ ರಾಕ್ಷಸ ಬುದ್ಧಿ ಇರ್ತಕ್ಕಂಥವ್ರು ಯಾಗಗಳನ್ನ ಮಾಡಿದ್ರೂ ಕೂಡ ಭಗವಂತ ಅವ್ರ ಮೆಚ್ಚುಗೆಗೆ ಫಲವನ್ನ ಕೊಟ್ಟಾಗ ಆ ಫಲ ಯಾರ ಮೇಲೆ ಪ್ರಯೋಗ ಆಗ್ತಾ ಇದೆ? ಯಾಕೆಂದ್ರೆ ಎಷ್ಟೋ ಸರಿ ರಾಕ್ಷಸರಿಗೆ ದೇವರು ವರ ಕೊಟ್ಬಿಡ್ತಾನೆ, ನೀನ್ ಹೋಗು, ನೀನ್ ಸಾವೇ ಇಲ್ದಿರ ಆಗ್ಬಿಡುತ್ತೆ ಅಂತ. ಆದ್ರೆ ದೇವರೇ ಯಾರಿಂದ ಸಾವಿಲ್ದೆ ಇರ್ತೈತೆ, ಯಾರಿಂದ ಇವ್ರಿಗೆ ಸಾವು ಬರಬೇಕು, ಇದು ಲೋಕ ರಕ್ಷಣೆಗಾಗಿ ಮಾಡ್ತಾ ಇದ್ದಾರೆ, ಇವರು ಲೋಕ ಕಂಟಕರಾಗಿರ್ತಾರ ಅಂತ ಭಗವಂತ ಎರಡೂ ಆಂಗಲಲ್ಲಿ ಹೋಗ್ತಾನೆ. ನಾನು ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಅಥವಾ ನನ್ನಂತೂ ಯಾರೋ ಒಬ್ರು ಕೂತ್ಕೊಂಡು ಕೆಟ್ಟ ಮನಸ್ಸಿನಿಂದ ದೇಶಕ್ಕೆ ಅನಾಹುತ ಬರಲಿ ಅಂತ ಒಂದು ದೊಡ್ಡ ಯಾಗ ಮಾಡಿದಾಗ ಆ ಯಾಗದ ಫಲ ಅವರಿಗೆ ಲಭಿಸ್ತಾ ಇದೆಯಾ ಇಲ್ಲ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್. ಅದೆಷ್ಟು ಈಸಿಯಾಗಿ ಆ ಫಲ ಲಭಿಸುವುದಿಲ್ಲ. ಇಲ್ಲಿ ಒಂದು ಮಾತನ್ನ ನಾನು ಹೇಳಲೇಬೇಕು, ಟೈಮ್ ಇಲ್ಲ ನಂಗೆ. ಒಂದು ಲೈನಲ್ಲಿ ಹೇಳೋದಾದ್ರೆ ಹೇಳ್ಬಿಡಿ ಕಮಲಾಕರ್ ಬಿಟ್ರೆ. ಇಲ್ಲ, ರಾವಣನನ್ನ ಸಂಹಾರ ಮಾಡಿದಾಗ ಕೌಸಲ್ಯ ಕೇಳ್ತಾಳಂತೆ, ರಾವಣನನ್ನು ಕೊಂದು ಬಂದ್ಯಾ ಅಂತ ಕೇಳ್ತಾಳೆ. ರಾವಣನನ್ನು ಕೊಂದು ಬಂದೆ ಅಂತ ಕೇಳಿದಾಗ ರಾಮ ಅವನ ಬಗ್ಗೆ ಬಹಳ ಮಾತುಗಳನ್ನು ಹೇಳ್ತಾನೆ. ಅಂದ್ರೆ ದಶಕಂಠನನ್ನು ನಾನು ಕೊಂದಲಿಲ್ಲ ಅಂತ. ದಶಕಂಠ ಅಂದ್ರೆ ರಾವಣನಲ್ಲಿಯೂ ಕೂಡ ಇದ್ದಂತಹ ಒಳ್ಳೆಯ ಗುಣಗಳನ್ನ, ಅಂದ್ರೆ ಕೆಟ್ಟ ಗುಣಗಳನ್ನು ಮಾತ್ರ ನಾನು ಮರ್ದಿಸಿದ್ದೇನೆ, ದಶಕಂಠನನ್ನು ಕೊನ್ನಲಿಲ್ಲ, 10 ತಲೆಯನ್ನು ನಾನು ಕೊನ್ನಲಿಲ್ಲ ಅನ್ನುವಂತ ಅರ್ಥ. ಹಾಗೆ ದುಷ್ಟತನದ ನಾಶವೇ ಇದರ ಒಂದು ಮೂಲ ಉದ್ದೇಶ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಎಸ್, ಇದೆಲ್ಲವೂ ಕೂಡ ನಂಬಿಕೆಯ ಮೇಲಿರುತ್ತೆ. ಯಾಗವನ್ನ ನಂಬೋದಾದ್ರೆ ಅದರ ಫಲವನ್ನ ಕೂಡ ಅವರು ಅನುಭವಿಸ್ತಾರೆ. ಯಾರು ನಂಬೋದಿಲ್ಲೋ ಅವ್ರವ್ರಿಗೆ ಬಿಟ್ಟಿರುವಂತಹ ವಿಚಾರ. ಇದು ಇವತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ದುರ್ಭಿಕ್ಷ ಮಾಸದಿಂದ ಸುಭಿಕ್ಷ ಮಾಸದ ಕಡೆಗೆ ಹೆಜ್ಜೆ ಹಾಕುತ್ತೀವೋ ಅಥವಾ ಹೊಸ ವರ್ಷವು ಹಳೆಯ ವರ್ಷದಂತೆ ಹೆಜ್ಜೆ ಹಾಕುತ್ತಾ ಸಾಗುತ್ತೀವೋ ಗೊತ್ತಿಲ್ಲ. ಈ ಎಲ್ಲದಕ್ಕೂ ಇನ್ನು 3 ದಿನಗಳ ಕಾಲಾವಕಾಶ ಇದೆ. ಆದರೆ 3 ದಿನಗಳ ಒಳಗೆ ಇದ್ಯಾವುದು ಬಗೆಹರಿಯುವುದಿಲ್ಲ. ಕಾರಣ ಧೂಳು ಎದ್ದಿದೆ. ಧೂಳು ಮತ್ತೆ ಬಂದು ಭೂಮಿಯ ಮೇಲೆ ಸೆಟಲ್ ಡೌನ್ ಆಗಕ್ಕೆ ನನ್ನ ಲೆಕ್ಕಾಚಾರದಲ್ಲಿ 30 ದಿನವಾದರೂ ಬೇಕೇ ಬೇಕು. ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಗುಜರಾತ್ ಹುಡುಗ ವಿಶ್ವ ದಾಖಲೆಯನ್ನ ಬರೆದಿದ್ದಾನೆ. ಬರೋಬ್ಬರಿ 359 ರನ್ ಗಳಿಸಿದಂತ ಗುಜರಾತ್ನ ಸಮಿತ್ ಗೋಯಲ್ ಒಂದು ರೀತಿ ವಿಶ್ವ ದಾಖಲೆಯನ್ನ ಈಗ ಬರೆದಿರುವಂತದ್ದು. ಒಡಿಶಾ ವಿರುದ್ಧದ ರಣಜಿ ಪಂದ್ಯದಲ್ಲಿ ಸಮಿತ್ ಗೋಯಲ್ ದಾಖಲೆಯನ್ನ ಬರೆದಿಟ್ಟಿದ್ದಾನೆ.